ನಮ್ಮಲ್ಲಿ ಎಲ್ಲಾ ರೀತಿಯ ಮಿಷನರಿ ಸಿಗುತ್ತೆ. ಇದು ಗೊರಗ್ಲು ಮಿಷಿನ್ ಅಂತ ಹೇಳಿ ಅಡಕೆಯಲ್ಲಿ ರಿಜೆಕ್ಷನ್ ಬರುತ್ತೆ, ಅದನ್ನ ಕ್ಲೀನ್ ಮಾಡಕ್ಕೆ ಅಂತ ಹೇಳಿ ಇದನ್ನ ಮಾಡಿದೀವಿ. ಈಗ ಈ ಮಿಷಿನ್ ಹಾಕಿನೇ ಈಗ 10 ಆಳ್ ಕೆಲಸ ಮಾಡೋದನ್ನ ಈಗ ಒಂದ್ ಮಿಷಿನ್ ಕೆಲಸ ಮಾಡುತ್ತೆ. ನಿಮ್ಗೆ 1 ಗಂಟೆಗೆ 1.5 ಕ್ವಿಂಟಲ್ ನಿಮ್ಗೆ ಔಟ್ಪುಟ್ ಈಚೆ ಬರುತ್ತೆ. ಇದರಲ್ಲಿ ಈ ಕಡೆ 3 ನಾಜಲ್ ಆ ಕಡೆ 3 ನಾಜಲ್ ಬರುತ್ತೆ. ನಮ್ಗೆ ಅಡ್ಜಸ್ಟ್ಮೆಂಟ್ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಬಹುದು. ಡಿಸ್ಟೆನ್ಸ್ ನಿಮ್ಗೆ ಈ ಕಡೆ ಒಂದು 6 ಅಡಿ ಕವರ್ ಆಗುತ್ತೆ, ಆ ಕಡೆ ಒಂದು 6 ಅಡಿ ಕವರ್ ಆಗುತ್ತೆ. ಟೋಟಲಿ ಒಂದು 12 ರಿಂದ 15 ಅಡಿ ಕವರ್ ಆಗುತ್ತೆ. ಮತ್ತೆ ಟ್ಯಾಂಕ್ ಕೂಡ 60 ಲೀಟರ್ ನೀರಿನ ಟ್ಯಾಂಕ್ ಬರುತ್ತೆ ಇದರಲ್ಲಿ. ಈಗ ಹಸುಗಳಿಗೆ ಕೆಚ್ಚಲು ಬಾವ್ ಆಗಿರುತ್ತೆ, ಸೊಂಟ ಪ್ರಾಬ್ಲಮ್ ಆಗಿರುತ್ತೆ, ಕಾಲೇನೋ ಪ್ರಾಬ್ಲಮ್ ಆಗಿರುತ್ತೆ, ಎದೊಳಕ್ ಆಗ್ತಿರಲ್ಲ. ಅದು ಹೆರಿಗೆ ಆಗಿ ಕರು ಹಾಕೋದ್ಮೇಲೆ ಎದೊಳಕ್ ಶಕ್ತಿ ಇರಲ್ಲ, ಏನೋ ಕ್ಯಾಲ್ಸಿಯಂ ಪ್ರಾಬ್ಲಮ್ ಆಗಿ ಬಿದೋಗಿರುತ್ತೆ. ಅವಾಗ ಜನಗಳು ಎತ್ತಕ್ಕಾಗಲ್ಲ. ಅದಕ್ಕೋಸ್ಕರ ಕೌ ಲಿಫ್ಟಿಂಗ್ ಮಿಷಿನ್ ಅಂತ ಇದು ರೆಗ್ಯುಲರ್, ಇದು ಆಟೋಮೇಷನ್. ಸೊ ಇದು ಬಂದು ಇದು ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ, ಇದು ಒಂದು ಕಂಟ್ರೋಲರ್ ಅಂತ ಬರುತ್ತೆ ಸರ್. ಈ ಕಂಟ್ರೋಲರ್ ವೈರ್ ಕಂಟ್ರೋಲರ್. ಇದ್ರಲ್ಲಿ ಈ ಕಂಟ್ರೋಲರ್ ಅಲ್ಲಿ ನಾವು 12 ವಾಲ್ವ್ ವರೆಗೂ ಕಂಟ್ರೋಲ್ ಮಾಡಬಹುದು. ಅಡಕೆ ಸುಲೆ ಮಿಷಿನ್ ನಮ್ಮಲ್ಲಿ 2 ಬೆಲ್ಟ್ ಇಂದ ಹಿಡಿದು 16 ಬೆಲ್ಟ್ ವರೆಗೂ ನಮ್ಮಲ್ಲಿ ಮಿಷಿನ್ಗಳು ಸಿಗ್ತವೆ. ಇದು 2 ಬೆಲ್ಟ್ ಇಂದ ಗಂಟೆಗೆ 4 ಚೀಲ ಸುಲಿದ್ರೆ 16 ಬೆಲ್ಟ್ ಇಂದ ನಿಮ್ಗೆ ಗಂಟೆಗೆ 32 ಚೀಲ ಸುಲಿಯುತ್ತೆ. 1000 ಅಡಿ ಒಂದು ಕೇಬಲ್ ಬರುತ್ತೆ, ಕ್ಯಾಮ್ರಾ ಬರುತ್ತೆ. ಇದು ಈ ತರ ವೈರ್ ಸುತ್ತೋದಕ್ಕೆ ಒಂದು ಕೇಬಲ್ ಸ್ಟ್ಯಾಂಡ್ ಬರುತ್ತೆ, ಜೊತೆಗೆ ಒಂದು ಡಿಜಿಟಲ್ ಡಿಸ್ಪ್ಲೇ ಬೋರ್ಡ್ ಬರುತ್ತೆ. ಸೊ ಈ ಕಂಪ್ಲೀಟ್ ಯೂನಿಟ್ ಸೇರಿ ಬರುತ್ತೆ. ಸೊ ಇದು ನಾವೇ ಫ್ಯಾಕ್ಟರಿನಲ್ಲಿ ರೆಡಿ ಬೇವಿನ ಬೀಜ ನಮ್ಮ ಹತ್ರ ಇರುತ್ತೆ. ಸೊ ರೈತರುಗಳಿಗೆ ಅದನ್ನ ಅವ್ರ ಮುಂದೆನೆ ಹಾಕೊಡ್ತೀವಿ, ಯಾವುದೇ ರೀತಿ ಕಲಬೆರಕೆ ಇಲ್ಲ. ಇದು ಬಂದು ಪೃಥ್ವಿರಾಜ್ ಸ್ಲರಿ ಫಿಲ್ಟರ್ ಅಂತ ಹೇಳಿ. ಇದು ಬಂದು ಇದರಲ್ಲಿ 300 ಲೀಟರ್, 1100 ಲೀಟರ್, 2100 ಲೀಟರ್ ಮತ್ತೆ 4 ಮಾಡಲ್ ಸಿಗುತ್ತೆ. ನೀವು ಇದ್ರೊಳಗಡೆ 200 ಲೀಟರ್ ನೀರಿಗೆ ರೇಷಿಯೋ ತರ 10 ಕೆಜಿ ಸಗಣಿ ಅಥವಾ ಗೋಮೂತ್ರ, ಕಡಲೆ ಅಥವಾ ದ್ವಿದಳ ಧಾನ್ಯ ಹಿಟ್ಟು, 5 ಕೆಜಿ ಬೆಲ್ಲ ಮತ್ತೆ ಜಮೀನಿನ ಮಣ್ಣು ಹಾಕಿ ನಾವೇನ್ ಮಿಶ್ರಣ ಮಾಡ್ತೀವಲ್ಲ, ಪ್ರತಿದಿನ ಬೆಳಗ್ಗೆ ಒಂದು 5 ನಿಮಿಷ, ಸಂಜೆ ಒಂದು 5 ನಿಮಿಷ ನಾವು ಇದಕ್ಕೆ ತಿರುಗಿಸಕ್ಕೆ ಸುಲಭನಾಗಿ ಇದನ್ನು ಕೂಡ ಕೊಟ್ಟಿದ್ದೀವಿ. ಒಂದು MS ರಾಡ್ ಕೊಟ್ಟಿದ್ದೀವಿ ಸರ್. ಇದು ಬಂದು ಚಾಫ್ ಕಟರ್, ಅಂದ್ರೆ ಹಸುಗಳಿಗೆ ಮೇವು ಕಟ್ ಮಾಡಕ್ಕೆ, ಕುರಿಗಳಿಗೆ, ಅಥವಾ ನಾವು ಮನೆಯಲ್ಲಿ ಸ್ವಲ್ಪ ಅಡಿಕೆ ತೋಟ ಇದೆ ಅಂತಂದ್ರೆ ಅವರೇ ಒಂದು ಏನು ಎರೆಹುಳು ಗೊಬ್ಬರ ಮಾಡ್ಕೊಳಕ್ ಬೇಕಾಗಿರ್ತಕ್ಕಂಥ ಒಂದು ಚಿಕ್ಕ ಚಾಫ್ ಕಟರ್ನ ಕೂಡ. ಇದು ಅಡಿಕೆ ಕುಯ್ಯೋದಕ್ಕೆ ಸಪರೇಟ್ ಬರುತ್ತೆ. ಇದು ಒಂದು 20 ಅಡಿ ಹೈಟ್ ಬರುತ್ತೆ. ಇದು ಬಂದು ಮಣ್ಣಿನ ಫ್ರಿಡ್ಜ್. ಇಲ್ಲಿ ಮೇಲ್ಗಡೆ ನಾವು ನೀರನ್ನ ಶೇಖರಣೆ ಮಾಡಬಹುದು. ನಾವಿಲ್ಲಿ ಒಂದು 4 ಲೀಟರ್ 5 ಲೀಟರ್ ನೀರ್ ಇರುತ್ತೆ. ನಾವು ಇದು ಯೂಸ್ ಮಾಡ್ಕೊಂಡ್ ನಲ್ಲಿ ಓಪನ್ ಆಗುತ್ತೆ. ಇದರಲ್ಲಿ ನಾವು ತರಕಾರಿ ಆಗಿರ್ಬೋದು, ಹಣ್ಣುಗಳಾಗಿರ್ಬೋದು ಇಡ್ಬೋದು. ಇದೊಂದು ಸ್ಟಿಕ್ ಪರ್ಚೇಸ್ ಮಾಡಿದ್ರೆ ಈ ತರದ ಒಂದು 7 ರಿಂದ 8 ಐಟಮ್ ಹಾಕ್ಬೋದು ಒಂದೇ ಸ್ಟಿಕ್ ಅಲ್ಲಿ. ಈ ತರದ್ ಹಾಕ್ಬೋದು, ಇಲ್ಲ ಈ ತರ ಕಲ್ಟಿವೇಟರ್ ಹಾಕ್ಬೋದು, ಇಲ್ಲ ಈ ತರ ನಮ್ಗೆ ಒಂಟಿ ನೇಗ್ಲಾಗಬೇಕು ಅಂದ್ರೆ ಈ ತರ ಒಂಟಿ ನೇಗ್ಲ ಹಾಕ್ಬೋದು. ಇದು ಬಂದು ರೆಡಿ ಜೀವಾಮೃತ. 1 ಲೀಟರ್ ಜೀವಾಮೃತನ 10 ಲೀಟರ್ ನೀರಿಗೆ ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡ್ಬೋದು. ಇದು 5 ಲೀಟರ್ದು. 5 ಲೀಟರ್ ಅವ್ರಿಗೆ ಎಷ್ಟು ಲೀಟರ್ ಬೇಕೋ ಸಿಗುತ್ತೆ ಸರ್. ಇದೆಲ್ಲ ಬಂದು ಕೃಷಿ ಕೆಲಸಕ್ಕೆ ಅಂದ್ರೆ ಗೊಬ್ಬರ ಅಥವಾ ಅಡಿಕೆ ಸಿಪ್ಪೆ, ತೆಂಗಿನಕಾಯಿಗಳನ್ನ ಒತ್ತಕ್ಕಾಗಿರ್ಬೋದು, ಅದು ಸಂಬಂಧಪಟ್ಟಂತ ಎಲ್ಲಾ ರೀತಿಯ ಟಬ್ಸ್ ಸಿಗುತ್ತೆ ಸರ್. ಇದು ಶೆಡರ್ ಕಮ್ ಪಲ್ವರೈಸರ್ ಅಂತ. ತೆಂಗಿನ ಗಿಡದಲ್ಲಿ ನಿಮ್ಗೆ ತೆಂಗಿನಕಾಯಿ, ಎಡೆಮಟ್ಟೆ ಮತ್ತೆ ಗರಿಗಳು, ಅಡಿಕೆ ಗರಿಗಳು ಅದೆಲ್ಲ ಏನಿದೆ ಅಗ್ರಿಕಲ್ಚರ್ ವೇಸ್ಟೇಜ್ ಕ್ಲೀನ್ ಮಾಡಕ್ಕೋಸ್ಕರ ಇದು ಮಿಷಿನ್ ಮಾಡಿದ್ವಿ ನಾವು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನಿವತ್ತು ತುಮಕೂರಿಗೆ ಬಂದಿದ್ದೀನಿ. ನೋಡಿ, ನನ್ನ ಹಿಂದೆ ಅಗ್ರಿ ಮಾಲ್ ಇದೆ. ನಿಮಗೆ ಕೃಷಿಯ ಯಾವುದೇ ಉಪಕರಣಗಳು ಬೇಕು ಅಂದರೂ ಕೂಡ ಇಲ್ಲಿ ಸಿಗುತ್ತೆ. ಸರಿಸುಮಾರು 2000ಕ್ಕಿಂತ ಅಧಿಕ ಪ್ರಾಡಕ್ಟ್ಗಳು ಇಲ್ಲಿದೆ. ಜೊತೆಗೆ ನೀವು ಇಡೀ ಕರ್ನಾಟಕ ಅಥವಾ ಇಡೀ ದೇಶದ ಒಂದೇ ಒಂದು ಏಕೈಕ ಮಾಲ್, ಕೃಷಿಯ ಎಲ್ಲ ಸಲಕರಣೆಗಳನ್ನು ಹೊಂದಿರುವಂಥ ಏಕೈಕ ಮಾಲ್ ಯಾವುದಾದ್ರೂ ಇದೆಯಾ ಅಂತ ಕೇಳೋದಿದ್ರೆ ಅದು ನಮ್ಮ ತುಮಕೂರಿನಲ್ಲಿ ಇದೆ. ಅದು ಇದೇ ಮಾಲ್ ಅಂತ ಹೇಳೋದಕ್ಕೆ ಭಾಳ ಖುಷಿ ಆಗುತ್ತೆ. ನೋಡಿ, ಇಲ್ಲಿ ನೀವು ಕೈಗೆ ಯೂಸ್ ಮಾಡುವಂಥ ಗ್ಲೌಸಿಂದ ಹಿಡಿದು ಪ್ರತಿ ಒಂದು ಇಕ್ವಿಪ್ಮೆಂಟ್ಗಳು, ಕಳೆ ತೆಗೆಯೋದಕ್ಕಿರ್ಬೋದು, ಅಥವಾ ನಿಮ್ಗೆ ಏನಾದರೂ ಟ್ರ್ಯಾಕ್ಟರ್ಗಳು ಬೇಕಿದ್ರೆ ಇರ್ಬೋದು, ಅಥವಾ ನಿಮಗೆ ಕೆಲವೊಂದು ಎಂಜಿನ್ಗಳ ಸಹಾಯದಿಂದ ನಾನೇನಾದರೂ ಇಳುವರಿಯನ್ನು ಮಾಡ್ತೀನಿ ಅನ್ನೋದಿರ್ಬೋದು, ಈ ಥರ ಪ್ರಾಡಕ್ಟ್ಗಳು ಈಗ ಏನು ವಿಜುವಲ್ಸಲ್ಲಿ ನೀವು ನೋಡ್ತಾ ಇದ್ದೀರಾ, ಪ್ರತಿ ಒಂದು ಐಟಮ್ಗಳು ಕೂಡ ಇಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಈ ಒಂದು ಮಾಲ್ನ ಕಂಪ್ಲೀಟ್ ಟೂರ್ ಮಾಡೋಣ ಅಂತ ಇವತ್ತು ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿನ ಮ್ಯಾನೇಜರ್ ಆಗಿರುವಂತಹ ಮಂಜುನಾಥ್ ಅವರು ಇದ್ದಾರೆ ಸರ್. ಕಾರ್ಯಕ್ರಮ ಸ್ವಾಗತ ಸರ್. ನಮಸ್ತೆ ಸರ್. ಎಸ್, ಹೆಗ್ಗದ್ದೆ ಸ್ಟುಡಿಯೋ ಮೊದಲ ಬಾರಿಗೆ ನಿಮ್ಮ ಒಂದು ಈ ಮಾಲ್ನ ಒಳಗಡೆ ಬಂದಿದೆ. ಬಹುಶಃ ನನಗೆ ಗೊತ್ತಿರುವಂಗೆ ಕರ್ನಾಟಕದಲ್ಲೇ ಮೊದಲನೆಯ ಏಕೈಕ ಮಾಲ್ ಇದು. ಎಲ್ಲ ಐಟಮ್ಗಳು ಸರಿಸುಮಾರು 2000ಕ್ಕಿಂತ ಅಧಿಕ ಐಟಮ್ಸ್ಗಳು ಇಲ್ಲಿ ಸಿಗುತ್ತೆ ಅನ್ನೋದನ್ನ ಕೇಳ್ಪಟ್ಟೆ. ಇದು
2 ಮಹಡಿಗಳಲ್ಲಿದೆ. ಈಗ ನಾವಿರುವಂತದ್ದು ಗ್ರೌಂಡ್ ಫ್ಲೋರ್ ಇದು. ಇನ್ನು ಮೇಲ್ ಫ್ಲೋರ್ ಅಲ್ಲೂ ಒಂದಿದೆ. ಈಗ ಝೀರೋ ಕಲ್ಟಿವೇಶನ್ ಮಾಡುವಂತ ರೈತರುಗಳಿಗೆ ಇದೆಲ್ಲ ಬ್ರಷ್ ಕಟ್ಟರ್ ಜಾಸ್ತಿ. ಸೊ ಅದಕ್ಕೆ ಬೇಕಾದ ಸಂಬಂಧಪಟ್ಟಂತ ಇರ್ತಕ್ಕಂಥ ಅಸೆಸರೀಸ್ ಗಳಾಗಿರ್ಬೋದು ಅಥವಾ ವೈರ್ಗಳಾಗಿರ್ಬೋದು ಅಥವಾ ಇಲ್ಲಿ ಬ್ರಷ್ ಕಟ್ಟರ್ ಅಂತ ಅಂದ್ರೆ ಅದ್ರಲ್ಲಿ 2 ತರ ಬರುತ್ತೆ, 2 ಸ್ಟ್ರೋಕ್ ಮತ್ತೆ 4 ಸ್ಟ್ರೋಕ್ ಅಂತ. 2 ಸ್ಟ್ರೋಕ್ ಅಂದ್ರೆ ಪೆಟ್ರೋಲ್ ಮಾಮೂಲಿ ನಮ್ದು TVS ತರ ಪೆಟ್ರೋಲ್ಗೆ ಆಯಿಲ್ ಮಿಕ್ಸ್, ಇವೆಲ್ಲ ಅದಕ್ಕೆ ಸಂಬಂಧಪಟ್ಟಂತ ಆಯಿಲ್ಗಳು. 4 ಸ್ಟ್ರೋಕ್ ಅಂತಂದ್ರೆ ಇದೆಲ್ಲ 4 ಸ್ಟ್ರೋಕ್ ಸಂಬಂಧಪಟ್ಟಂತ ಸಪರೇಟ್ ಇಂಜಿನ್ ಆಯಿಲ್ಸ್. ಇದೆಲ್ಲ ಒಂದು ನಮ್ಮ ದೊಡ್ಡ ದೊಡ್ಡ 7 HP ಅಥವಾ 9 HP ಮಿಷನರೀಸ್ ಗಳಿಗೆ ಬೇಕಾಗಿರ್ತಕ್ಕಂಥ ಗೇರ್ ಆಯಿಲ್. ಸರ್ ಇದು ಬಂದು ಎಲ್ಲ ಸಬ್ಮರ್ಸಿಬಲ್. ಇದು ಟೆಕ್ಸ್ಮೋ ನಾವು ಕೇಳಿರ್ತೀವಿ ಸಬ್ಮರ್ಸಿಬಲ್ ಇದರಲ್ಲಿ ಪಂಪ್ ಮೋಟರ್ ಅಲ್ಲಿ. ಟೆಕ್ಸ್ಮೋ ಬ್ರ್ಯಾಂಡ್ ಅಲ್ಲಿ ಟ್ಯಾರೋ ಅನ್ನೋ ಇದರಲ್ಲಿ ಬರುತ್ತೆ ಇದು. ಈಗ ನಿಮ್ ಬೋರ್ ಅಲ್ಲಿ ಇರುವಂತಹ ಮಿಷನ್ ಕೂಡ ಸಿಗುತ್ತೆ. ಬೋರ್ವೆಲ್ ಹಾಕುವಂತ ಪಂಪ್ ಮೋಟರ್ ಕೂಡ ನಮ್ಮಲ್ಲಿ ಸಿಗುತ್ತೆ. ಅದ್ರ ಜೊತೆಲಿ ಬಾವಿ ಸಂಪ್ ಇರುತ್ತೆ ಮನೆಯಲ್ಲಿ, ಅದಕ್ಕೆ ಸಂಬಂಧಪಟ್ಟಂತೆ ಓಪನ್ ವೆಲ್ ಆಗಿರ್ಬೋದು ಅಥವಾ ಮೋನೋ ಬ್ಲಾಕ್ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ 1/2 HP 1 HP 2 HP ಮೋಟರ್ಗಳು ಕೂಡ ನಮ್ಮಲ್ಲಿ ಸಿಗುತ್ತೆ. ಅದೇ ರೀತಿಯಾಗಿ ಇದು ನೋಡೋದಾದ್ರೆ ಆಟೋಮೇಷನ್ ಸಿಸ್ಟಮ್ ಅಂತ ಸರ್. ಈಗ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಈಗ ನೀವಿರೋದು ಬೆಂಗಳೂರಲ್ಲಿ ಅಂತಂದ್ರೆ ಅಲ್ವಾ, ನಿಮ್ಮ ಜಮೀನ್ ಇರೋದು ಕುಂದಾಪುರದಲ್ಲಿ. ಸೊ ನೀವು ಬೆಳಿಗ್ಗೆ ಇದು ತಿರ್ಗಾ ಕುಂದಾಪುರಕ್ಕೆ ಹೋಗಿ ಬೆಂಗಳೂರು ಬರಕಂತ ಆಗಲ್ಲ. ನಿಮ್ದು ತೋಟ ಇದೆ, ಮನೇಲಿ ತಂದೆ ತಾಯಿ ಇರ್ತಾರೆ ಅಥವಾ ಯಾರು ನೋಡ್ಕೊಳ್ಳೋರು ಇರಲ್ಲ ತೋಟನ. ಕರೆಂಟ್ ಮೊದ್ಲೇ ಗೊತ್ತಿದೆ, 3 hours ಒಂದ್ಸಲಿ ಯಾವಾಗ ಕೊಡ್ತಾನೆ ಅವ್ರಿಗೆ ಗೊತ್ತು. ಸೊ ಅಂತ ಟೈಮ್ ಅಲ್ಲಿ ನೀವು ಬೆಂಗಳೂರಲ್ಲಿ ಕೂತ್ಕೊಂಡು ನೀವು ಕುಂದಾಪುರದಲ್ಲಿ ನಿಮ್ ತೋಟ ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ಅಂದ್ರೆ ವಾಲ್ ಈಗ ಫಾರ್ ಎಕ್ಸಾಂಪಲ್ ನಿಮ್ ತೋಟದಲ್ಲಿ 4 ರಿಂದ 5 ವಾಲ್ ಇರುತ್ತೆ. ಸೊ ನೀವು ವಾಲ್ಗಿಂದ ವಾಲ್ಗೆ ನೀರ್ ತಿರುಗಬೇಕಾಗುತ್ತೆ. ನೀವು ಡೈಲಿ ಕುಂದಾಪುರಕ್ಕೆ ಹೋಗಿ ಬರಕ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಇದು ಆಟೋಮೇಷನ್ ಸಿಸ್ಟಮ್ ಅಂತ ಮಾಡಿದೀವಿ. ಸೊ ಈ ಆಟೋಮೇಷನ್ ಸಿಸ್ಟಮ್ ಯಾವ ತರ ವರ್ಕ್ ಆಗುತ್ತೆ ಅಂತಂದ್ರೆ ಈ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡಬಹುದು, ಇದು ಒಂದು ರೆಗ್ಯುಲರ್ ಬಾಲ್ ವಾಲ್ ಸಿಸ್ಟಮ್. ಇದು ನೀವು ರೆಗ್ಯುಲರ್ ಆಗಿ ನಮ್ಮ ರೈತರು ಏನೇ ಮಾಡ್ತಿದ್ರು ಈ ತರ ವಾಲ್ ಸಿಸ್ಟಮ್ ಮಾಡ್ಸಿರ್ತಾರೆ. ಆಟೋಮೇಷನ್ ಅಂದ್ರೆ ಈ ತರ ಬರುತ್ತೆ. ಇದು ರೆಗ್ಯುಲರ್, ಇದು ಆಟೋಮೇಷನ್. ಸೊ ಇದು ಬಂದು ಇದು ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ ಇದು ಒಂದು ಕಂಟ್ರೋಲರ್ ಅಂತ ಬರುತ್ತೆ ಸರ್. ಈ ಕಂಟ್ರೋಲರ್ ವೈರ್ ಕಂಟ್ರೋಲರ್. ಇದ್ರಲ್ಲಿ ಈ ಕಂಟ್ರೋಲರ್ ಅಲ್ಲಿ ನಾವು 12 ವಾಲ್ ವರೆಗೂ ಕಂಟ್ರೋಲ್ ಮಾಡಬಹುದು. ಈ ಒಂದು ಕಂಟ್ರೋಲರ್ ಇಂದ 12 ವಾಲ್ ಕಂಟ್ರೋಲ್ ಮಾಡಬಹುದು. ಸೊ ಈ ಒಂದು ಕಂಟ್ರೋಲರ್ ಇಂದ ಈ ವಾಲ್ಗೆ ನಾವೊಂದು ವೈರ್ ಕನೆಕ್ಷನ್ ಹೇಳ್ತೀವಿ. ನೀವು ಪ್ರತಿ ಒಂದು ವಾಲ್ಗೂ ವಾಲಿಂದ ವಾಲ್ಗೆ ವೈರ್ ಕಲೆಕ್ಷನ್ ಇರುತ್ತೆ. ಆ ವೈರ್ ಕಲೆಕ್ಷನ್ ಥ್ರೂ ನಿಮ್ಗೆ ಆಪರೇಟ್ ಆಗುತ್ತೆ. ಮೊಬೈಲ್ ಒಂದು ನಾವು ಅಪ್ಲಿಕೇಶನ್ ಹಾಕೊಡ್ತೀವಿ. ನಿಮ್ದೇ ಸಿಮ್ ಇರುತ್ತೆ, ತಿಂಗಳ ರೀಚಾರ್ಜ್ ಮಾಡ್ಕೋಬೇಕು ಈ ಸಿಮ್ಗೆ. ನೀವು ಇದನ್ನ ನೀವು ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು 5 ಅಥವಾ 6 ಬಾಲ್ ವಾಲ್ ಇತ್ತು ಅಂತಂದ್ರೆ ಆ 6 ಬಾಲ್ ವಾಲ್ಗೂ ಸೀರಿಯಲ್ ನಂಬರ್ ಇರುತ್ತೆ. 1 2 3 4 5 6 ಅಂತ ಹೇಳಿ. ಸೊ ನೀವು ಮೊಬೈಲ್ ಅಲ್ಲಿ ನೀವು ಅದನ್ನ ಅಪ್ಲಿಕೇಶನ್ ಈಗ ಫಾರ್ ಎಕ್ಸಾಂಪಲ್ 1ನೇ ಬಾಲ್ ವಾಲ್ಗೆ ನೀವು 2 hours ಒಂದ್ಸಲಿ ನೀವು ನೀರ್ ಚೇಂಜ್ ಮಾಡ್ಬೇಕು ಅಥವಾ ಗೇಟ್ ವಾಲ್ ನೀವು ಚೇಂಜ್ ಮಾಡ್ಬೇಕು. 2 hours ಒಂದ್ಸಲಿ ಟೈಮ್ ಫಿಕ್ಸ್ ಮಾಡಿದ್ರೆ ಪ್ರತಿ 2 hours ಒಂದ್ಸಲಿ ನಿಮ್ಗೆ ಆಟೋಮೆಟಿಕಲಿ ವಾಲ್ ಕ್ಲೋಸ್ ಆಗೋದು, ಓಪನ್ ಆಗೋದು, ಕ್ಲೋಸ್ ಆಗೋದು, ಓಪನ್ ಆಗುತ್ತೆ. ಎಲ್ಲಿಗೆ ನೀರು ಹೋಗ್ಬೇಕು ಅಲ್ಲಿಗೆ ಆಟೋಮೆಟಿಕ್ ಆಗಿ ಹೋಗುತ್ತೆ. ನೋಡಿ ಇದು ಮೊಬೈಲ್ ಆಪ್ ಇಂದ ಆಗುವಂತದ್ದು. ಮೊಬಿಟೆಕ್ ಅಂತ ಡೀಟೇಲ್ ಇದೆ ಸರ್. ಇದನ್ನೆಲ್ಲ ಇನ್ಸ್ಟಾಲೇಷನ್ ಹೆಂಗ್ ಮಾಡೋದು? ನಿಮ್ಮ ಕಡೆಯಿಂದ ನಮ್ಮ ಕಡೆಯಿಂದನೇ ಕಂಪನಿಯಿಂದನೇ ಬರ್ತಾರೆ. ಅಂದ್ರೆ ಫಸ್ಟ್ ನಾವೊಂದು ಸ್ಮಾಲ್ ಒಂದು ಸ್ವಲ್ಪ ಕ್ವಶನ್ಸ್ ಇರುತ್ತೆ. ಅಂದ್ರೆ ಯಾವ ತರ ನಿಮ್ದು ಎಷ್ಟು ಎಕರೆ ಜಮೀನ್ ಇದೆ, ಏನ್ ಬೆಳೆ ಇದೆ, ನೀರಾವರಿ ಇದೆ, ಮೇನ್ ಲೈನ್ ಪೈಪ್ ಸೆಕ್ಷನ್ ಯಾವ್ದಿದೆ, 2 ಇಂಚ್ ಇದೆಯಾ 1.5 ಇಂಚ್ ಇದೆಯಾ ಅಂತ ಕೆಲವೊಂದೆಲ್ಲ ಡೀಟೇಲ್ಸ್ ಕೇಳ್ತೀವಿ. ಅದನ್ನ ಕೊಟ್ಮೇಲೆ ನಮ್ಮ ಕಂಪನಿ ಎಕ್ಸಿಕ್ಯೂಟಿವ್ ಒಂದ್ಸಲಿ ಬಂದು ವಿಸಿಟ್ ಮಾಡ್ತಾರೆ ನಿಮ್ ಪ್ಲಾಂಟ್ ನ. ವಿಸಿಟ್ ಮಾಡಿ ವಾಲಿಂದ ವಾಲ್ಗೆ ಎಷ್ಟು ನೀರು ಡಿಸ್ಟೆನ್ಸ್ ಇದೆ ಅಂತ ಎಲ್ಲ ನೋಡಿ ಒಂದು ಕೊಟೇಶನ್ ಕೊಡ್ತಾರೆ. ಸೊ ಆ ಕೊಟೇಶನ್ ಥ್ರೂ ನಾವು ಕಸ್ಟಮರ್ಸ್ ಅಕ್ಸೆಪ್ಟ್ ಮಾಡ್ಕೊಂಡ್ರು ಅಂದ್ರೆ ಆ ಕೊಟೇಶನ್ ಥ್ರೂ ನಾವು ಇದು ಮಾಡ್ತೀವಿ. ಇದು ಒಂದು ಅದರಲ್ಲೇ ಇದು ಸ್ವಲ್ಪ ಹೈಯರ್ ವರ್ಷನ್. ಇದು ವೈರ್ ಹೇಳಿದೆ, ಇದು ವೈರ್ಲೆಸ್. ಪ್ಲಸ್ ಇದಕ್ಕೆ ಸೆನ್ಸಾರ್ ಎಲ್ಲ ಇರುತ್ತೆ. ಫಾರ್ ಎಕ್ಸಾಂಪಲ್ ಮಣ್ಣಿನ ಒಂದು ಹೀಟ್, ಮಣ್ಣು ಸ್ವಲ್ಪ ಯಾವಾಗ ಬಿಸಿ ಆಗುತ್ತೆ ಅದ್ರ ಟೆಂಪರೇಚರ್ ನೋಡ್ಕೊಂಡು ನೀರು ಆಟೋಮೆಟಿಕಲಿ ವಾಲ್ ಕಂಟ್ರೋಲ್ ಓಪನ್ ಆಗುತ್ತೆ. ಅಥವಾ ನಿಮ್ಗೆ ರೈನ್ ಮಳೆ ಬರ್ಲಿಲ್ಲ, ನಿಮ್ ವೆದರ್ ಅಟ್ಮಾಸ್ಫಿಯರ್ ನೋಡ್ಕೊಂಡು ಆಟೋಮೆಟಿಕಲಿ ವಾಲ್ ಕಂಟ್ರೋಲ್ ಆಗುತ್ತೆ. ಅಥವಾ ನೀವು ಪರ್ ಲೀಟರ್ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಗಿಡಕ್ಕೆ ಒಂದು 2000 ಲೀಟರ್ ಅಥವಾ ಒಂದು 5000 ಲೀಟರ್ ನೀರು ಕೊಡ್ಬೇಕು ಅಂತ ಹೇಳ್ತಾರೆ. ಆ 2000 ಅಥವಾ 5000 ಲೀಟರ್ ಹೋದ್ಮೇಲೆ ಆಟೋಮೆಟಿಕಲಿ ವಾಲ್ ಕ್ಲೋಸ್ ಆಗುತ್ತೆ. ಅದೆಲ್ಲ ಸಂಬಂಧಪಟ್ಟಿರುತ್ತೆ. ಜೊತೆಲಿ ಈಗ ನಿಮ್ದು ಇಲ್ಲೊಂದು ಒಂದು ಎಕರೆ ಇರುತ್ತೆ, ಇಲ್ಲಿಂದ ಒಂದು 500 ಮೀಟರ್ ದೂರದಲ್ಲಿ ಇನ್ನೊಂದು ಸ್ವಲ್ಪ ಜಮೀನ್ ಇರುತ್ತೆ. ಸೊ ಅಲ್ಲಿಗೆ ಮತ್ತೆ ನೀವು ಬೇರೆ ಹೊಲದಲ್ಲಿ ನಾವು ವೈರ್ ಎಳ್ಕೊಂಡು ಹೋಗೋದಿಲ್ಲ. ಇದಕ್ಕೇನಂದ್ರೆ ಒಂದು ವೈಫೈ ಕೊಟ್ಟಿರ್ತೀವಿ. ಆ ವೈಫೈ ಥ್ರೂ ನಿಮ್ಗೆ ಇಲ್ಲಿಂದ ಇನ್ನೊಂದು 1/2 ಕಿಲೋಮೀಟರ್ ಇತ್ತು ಅಂತಂದ್ರೆ 3 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಇದು ನಿಮಗೆ ವರ್ಕ್ ಆಗುತ್ತೆ. ಸೊ ಇದು ಆ ಸಿಸ್ಟಮ್. ಇದು ಸ್ವಲ್ಪ ಇದಕ್ಕಿಂತ ಇದು ಹೈಯರ್ ವರ್ಷನ್, ತುಂಬಾ ಯೂಸ್ ಆಗುತ್ತೆ. ತುಂಬಾ ಯೂಸ್ ಆಗುತ್ತೆ. ಇನ್ನ ಅದೇ ರೀತಿಯಾಗಿ ಸರ್ ನಾವ್ ಇಲ್ಲಿ ನೋಡೋದಾದ್ರೆ ಬೋರ್ವೆಲ್ ಕ್ಯಾಮ್ರಾ. ಸೊ ಈಗ ನಾವೆಲ್ಲ ಈಗ ಆಲ್ರೆಡಿ ಬೇಸಿಗೆ ಬಂತು, ಇನ್ನ ಬೋರ್ ಕೊರ್ಸೋದು ಕಂಟಿನ್ಯೂ ಇನ್ನ ನಿಲ್ಲದೇ ಇಲ್ಲ ಅದು. ಸೊ ಏನಾಗುತ್ತೆ ಅಂದ್ರೆ ನೀರ್ ಬರ್ತಾ ಇರುತ್ತೆ, ಸ್ಟಾರ್ಟಿಂಗ್ ಅಲ್ಲಿ ಬೋರ್ ಕೊರೆಸೋ ನೀರ್ ಬರ್ತಾ ಇರುತ್ತೆ ಅಥವಾ ನೀರ್ ಕಡಿಮೆ ಬರ್ತಾ ಇರುತ್ತೆ. ಪಂಪು ಮೋಟರ್ ಬಿಡಕ್ಕಿಂತ ಮುಂಚೆ ನಮ್ಮ ರೈತರುಗಳು ಏನ್ ಮಾಡ್ತಾರೆ ಅಂತಂದ್ರೆ ಇದನ್ನ ಕೇಬಲ್ ಇದಕ್ಕೊಂದು ಮುಂದೆ ಒಂದು ಕ್ಯಾಮ್ರಾ ಫಿಕ್ಸ್ ಆಗಿರುತ್ತೆ. ಇದು ಈ ವೈರ್ ಬಂದು 1000 ಅಡಿವರೆಗೂ ಕವರ್ ಆಗುತ್ತೆ. ಇದ್ರಲ್ಲಿ ಕ್ಯಾಮರಾ ಇದೆ ಸರ್, ಫಿಕ್ಸ್ ಆಗೇ ಬಂದಿರುತ್ತೆ. 1000 ಅಡಿವರೆಗೂ ಕೆಳಗಡೆ ಹೋಗುತ್ತೆ. ಅದ್ರಲ್ಲಿ ನಾವು ಯಾವ ಹೊಲದಲ್ಲಿ ನೀರ್ ಬರ್ತಾ ಇದೆ, ಯಾವ ಹೊಲದಲ್ಲಿ ನೀರ್ ಬರ್ತಾ ಇಲ್ಲ, ಅಥವಾ ಎಷ್ಟು ಪ್ರಮಾಣದಲ್ಲಿ ನೀರ್ ಬರ್ತಾ ಇದೆ, ನಾವ್ ಇದಕ್ಕೆ ಪಂಪು ಮೋಟರ್ಗೆ ಇನ್ವೆಸ್ಟ್ಮೆಂಟ್ ಹಾಕ್ಬೋದಾ, ಅಥವಾ ಪಂಪು ಮೋಟರ್ ಬಿಟ್ಟ ಆದ್ಮೇಲೆ ಈ ಕೇಸ್ ಏಕಾಏಕಿ ನೀರ್ ನಿಂತೋಯ್ತು
ಅಂತನೋ ಅಥವಾ ಏನೋ ಒಳಗಡೆ ಏನೋ ಕಟ್ಕೊಂತು ಅಂತನೋ ಒಳಗಡೆ ಯಾವ ಪೊಸಿಷನ್ ಇದೆ ಅಂತ ನೋಡಕ್ಕೆ ಇದು ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಕೆಲವರಿಗೆ ಇದು ಬಿಸ್ನೆಸ್ ಆಗುತ್ತೆ, ಎಸ್ 100% ಬಿಸ್ನೆಸ್ ಆಗುತ್ತೆ. ಕೆಲವು ಮೋಟ್ರು ಮಾಡ್ತಿರ್ತಾರಲ್ಲ, ವೈಂಡಿಂಗ್ ಮಾಡೋ ಅಂತಾರ ಅಥವಾ ಮೋಟರ್ ಎತ್ತೋ ಅಂತ ಇರ್ತಾರಲ್ಲ, ಅಂತ ಇದೊಂದು ಅಡಿಷನಲ್ ಬಿಸ್ನೆಸ್ ಆಗುತ್ತೆ. ಓಕೆ. ಸೊ ಇದ್ರಲ್ಲಿ ಏನಾಗುತ್ತೆ, ಇದ್ರಲ್ಲಿ ಏನ್ ಬರುತ್ತೆ ಅಂತಂದ್ರೆ 1000 ಅಡಿದು ಒಂದು ಕೇಬಲ್ ಬರುತ್ತೆ, ಕ್ಯಾಮ್ರಾ ಬರುತ್ತೆ, ಇದು ಈ ತರ ವೈರ್ ಸುತ್ತೋದಕ್ಕೆ ಒಂದು ಕೇಬಲ್ ಸ್ಟ್ಯಾಂಡ್ ಬರುತ್ತೆ, ಜೊತೆಗೆ ಒಂದು ಡಿಜಿಟಲ್ ಡಿಸ್ಪ್ಲೇ ಬೋರ್ಡ್ ಬರುತ್ತೆ. ಈ ತರ ಒಂದು ಡಿಸ್ಪ್ಲೇ ಬೋರ್ಡ್ ಬರುತ್ತೆ. ಸೊ ಈ ಕಂಪ್ಲೀಟ್ ಯೂನಿಟ್ ಸೇರಿ ಬರುತ್ತೆ. ಕೆಲವರು ಇಲ್ಲ ನಮಗೆ ಬೇಡ ಅಂತಂದ್ರೆ ಲ್ಯಾಪ್ಟಾಪ್ ಕನೆಕ್ಟ್ ಮಾಡ್ಕೋಬಹುದು. ಓಕೆ ಓಕೆ. ನೋಡಿ ಇಲ್ಲಿ ಸಿಕ್ಕಾಪಟ್ಟೆ ಐಟಮ್ಗಳಿದೆ. ಇಲ್ಲೊಂದು ಐಟಮ್ ಅನ್ನ ನಾನು ನೋಡಿದೆ, ಇಲ್ಲಿ ನೋಡಿ 35 ವರ್ಷ ಗ್ಯಾರಂಟಿ ಇದೆ ಅದಕ್ಕೆ. ಬಹುಶಃ 35 ವರ್ಷ ಗ್ಯಾರಂಟಿ ಇರೋದು ಏನ್ ದೊಡ್ಡ ಮ್ಯಾಟರ್ ಅಲ್ಲ. ಈಗ ಒಂದು ಸಲ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಅಂದ್ರೆ ಅದು 35 ವರ್ಷ ಅದು ಹಾಳಾಗೋದಿಲ್ಲ ಅಂತ ಹೇಳಿದ್ರೆ ಯಾಕೆ ತಗೋಬಾರ್ದು ರೈತರು ಅಂತ ನನಗೆ. ಎಸ್ ನೋಡಿ, ಗೊಬ್ಬರಗಳು ಅಂತ ಅಂದ್ರೆ ನಮ್ಮಲ್ಲಿ ಓನ್ಲಿ ಆರ್ಗ್ಯಾನಿಕ್ ಮಾತ್ರ ಸಿಗುತ್ತೆ. ಇದು ನಮ್ದು ಬೇವಿನ ಬೀಜದ ಪುಡಿ ಸರ್, ನಮ್ದೇ ಫ್ಯಾಕ್ಟರಿ ಇದೆ. ಸೊ ಇದು ನಾವೇ ಫ್ಯಾಕ್ಟರಿನಲ್ಲಿ ರೆಡಿ ಬೇವಿನ ಬೀಜ ನಮ್ಮ ಹತ್ರ ಇರುತ್ತೆ. ಸೊ ರೈತರುಗಳಿಗೆ ಅದನ್ನ ಅವ್ರ ಮುಂದೆನೆ ಹಾಕೊಡ್ತೀವಿ, ಯಾವುದೇ ರೀತಿ ಕಲಬೆರಕೆ ಇಲ್ಲ ಸರ್. ಇದು ಬಂದು ಎಳ್ನೀರ್ ಕೊಚ್ಚೋದು. ಈಗ ಏನಂತಂದ್ರೆ ಕೆಲವರು ಮನೆಗಳಲ್ಲಿ ಆಗಿರ್ಬೋದು ಅಥವಾ ಎಳ್ನೀರ್ ವ್ಯಾಪಾರ ಮಾಡ್ತಿರ್ತಾರಲ್ಲ ಅಂತವ್ರಿಗೆ ಈಗ ಮಾಮೂಲಿ ಗಂಡ್ ಮಕ್ಳಿಂದ ಮಚ್ಚಲ್ಲಿ ಕೊಚ್ಬಿಡ್ತಾರೆ. ಬಟ್ ಹೆಣ್ಮಕ್ಳುಗಳು ಆ ಕೆಲಸ ಮಾಡುವಾಗ ಇದಾಗೋದಿಲ್ಲ. ಸೊ ಇದು ಓಪನ್ ಮಾಡಕ್, ಇದು ಎಳ್ನೀರ್ ಓಪನ್ ಮಾಡಕ್ಕೆ, ಇದು ಎಳ್ನೀರ್ ಕೊಚ್ಚೋದಕ್ಕೆ. ಹೀಗೆ ಇಟ್ಕೊಂಡು ಇದು ಇಟ್ಕೊಳ್ಳೋದು. ಹೌದು. ಬಾವಿ ಒಳಗಡೆ ಸಣ್ಣ ಮೋಟರ್ಗಳನ್ನ ಹಾಕ್ತಿವಿ, ಇಲ್ಲ ಸಂಪ್ ಒಳಗಡೆ ಮೋಟರ್ ಅದು ಸಿಗುತ್ತಲ್ಲ? ಅದು ಸಿಗುತ್ತೆ ಸರ್, ಇಲ್ಲೇ ಇದೆ ನೋಡಿ, ಇಲ್ಲಿ ನಮ್ಮ ಹತ್ರ ಇದೆ. ನಿಮ್ಗೆ ಓಪನ್ ವೆಲ್ ಸಿಗುತ್ತೆ, ಇಲ್ಲ ಮೋನೋಬ್ಲಾಕ್ ಅಂತಂದ್ರೆ ಮೋನೋಬ್ಲಾಕ್ ಸಿಗುತ್ತೆ. ನಿಮ್ಗೆ 1 HP, 1/2 HP, 2 HP, 5 HP ಸಿಗುತ್ತೆ. ಈ ತಂತಿ ಇಟ್ಟಿದಿರಲ್ಲ, ಇದು ನಮ್ಗೆ ಎಷ್ಟು ಬೇಕು ಅಂದ್ರೂ ಕಳಿಸ್ತೀರಾ? ಎಷ್ಟು ಬೇಕು ಅಂದ್ರೂ ಸಿಗುತ್ತೆ ಸರ್? ಎಷ್ಟು ಬೇಕು ಅಂದ್ರೆ ಸಿಗುತ್ತೆ. ಬೇಲಿ ತಂತಿ, ಹೌದು, ನಿಮ್ಗೆ ಎಷ್ಟು ಬೇಕು ಅಂದ್ರೆ ಸಿಗುತ್ತೆ. ಇದು ಒಂದೇನಾ ಅಥವಾ ಇದ್ರಲ್ಲಿ ವೆರೈಟಿಗಳಿರುತ್ತಾ? ಸರ್ ನಾವು ಒಂದೇ ಇಟ್ಟಿರೋದು ಈಗ ಇದ್ರಲ್ಲಿ ಮುಳ್ತಂತಿ ಒಂದೇ ಇಟ್ಟಿರೋದು. ಅದಕ್ಕೆ ಸಂಬಂಧಪಟ್ಟಂತೆ ಬೇಕಂತ GI ವೈರು ಕೂಡ ಇದೆ. ಇಲ್ಲ ನಿಮ್ಗೆ 4 ಸ್ಕ್ವೇರ್ ವೈರ್ ಬೇಕು ಅಂತ ಅಂದ್ರೆ ಲೈನ್ ಎಳಿಯಕ್ಕೆ ಬರುತ್ತೆ. ಇದೆಲ್ಲ ಬಂದು ಫಾರೆಸ್ಟ್ರಿ ನಲ್ಲಿ ಜಾಸ್ತಿ ಯೂಸ್ ಆಗುತ್ತೆ. ಈ ಮರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ನಮ್ದು ಏನು ಅಗ್ನಿಶಾಮಕ ದಳ ಅಂತೀವಲ್ಲ, ಅಥವಾ ಯಾರನ್ನ ಇವ್ರಿಗೆ ಅದು ಫುಲ್ ಸೇಫ್ಟಿ ಪ್ರೊಸೆಸ್ ಮರ ಹತ್ಲಿಕ್ಕೆ. ಓಕೆ ಓಕೆ, ಇದಲ್ವಾ? ಹೌದು ಸರ್, ಇದು ಇಲ್ಲ ಆಲ್ರೆಡಿ ತೆಂಗಿನ ಮರ ಅಂತಂದ್ರೆ ತೆಂಗಿನ ಮರ, ಅದಕ್ಕೋಸ್ಕರ ಡಿಸ್ಪ್ಲೇ ಇಟ್ಟಿದ್ದೀವಿ. ತುಂಬಾ ಈಸಿ ಕೂಡ, ಏನು ಕಷ್ಟ ಆಗೋದಿಲ್ಲ, ಈಸಿಯಾಗಿ ಮರವನ್ನು ಹತ್ತೋದಕ್ಕೆ ಅದು ತುಂಬಾ ಹೆಲ್ಪ್ ಆಗುತ್ತೆ. ಇದು ಬಂದು ಪೃಥ್ವಿರಾಜ್ ಸ್ಲರಿ ಫಿಲ್ಟರ್ ಅಂತ ಹೇಳಿ. ಓಕೆ. ಇದು ಬಂದು ಇದರಲ್ಲಿ 300 ಲೀಟರ್, 1100 ಲೀಟರ್, 2100 ಲೀಟರ್ ಮತ್ತೆ ಅಷ್ಟೇ 4 ಮಾಡಲ್ ಸಿಗುತ್ತೆ. ಇದೀಗ 1100 ಲೀಟರ್, ಇದು 1100 ಲೀಟರ್. ಇದರಲ್ಲಿ ಇದು ಬಂದು ಇದ್ರೊಳಗಡೆ 4 ಟೈಪ್ ಫಿಲ್ಟ್ರೇಷನ್ ಸಿಸ್ಟಮ್ ಇದೆ. ಇದ್ರೊಳಗಡೆ 4 ಪಾರ್ಟ್ ಬೈ ಪಾರ್ಟ್. ಹೌದು, ಇಲ್ಲಿ ಗ್ರೀನ್ ಇದೆಯಲ್ಲ, ಇಲ್ಲಿ ಈ ಗ್ರೀನ್ ಎಲ್ಲೆಲ್ಲಿ ಇದೆಯೋ ಸೊ ಅಲ್ಲಲ್ಲಿ ಫಿಲ್ಟರ್ ಗಳಿದೆ. ಆ ಲೆವೆಲ್ ಅಲ್ಲಿ ಫಿಲ್ಟರ್ ಬರುತ್ತೆ. ನೀವು ಇದ್ರೊಳಗಡೆ 200 ಲೀಟರ್ ನೀರಿಗೆ ರೇಷಿಯೋ ತರ 10 kg ಸಗಣಿ ಅಥವಾ ಗೋಮೂತ್ರ, ಕಡಲೆ ಅಥವಾ ದ್ವಿದಳ ಧಾನ್ಯ ಹಿಟ್ಟು, 5 kg ಬೆಲ್ಲ ಮತ್ತೆ ಜಮೀನಿನ ಮಣ್ಣು ಹಾಕಿ ನಾವೇನ್ ಮಿಶ್ರಣ ಮಾಡ್ತೀವಲ್ಲ, ಪ್ರತಿದಿನ ಬೆಳಗ್ಗೆ ಒಂದು 5 ನಿಮಿಷ, ಸಂಜೆ ಒಂದು 5 ನಿಮಿಷ ನಾವು ಇದಕ್ಕೆ ತಿರುಗಿಸಕ್ಕೆ ಸುಲಭನಾಗಿ ಇದನ್ನು ಕೂಡ ಕೊಟ್ಟಿದ್ದೀವಿ. ಒಂದು MS ರಾಡ್ ಕೊಟ್ಟಿದ್ದೀವಿ. ಸೊ ಆ MS ರಾಡ್ ಅಲ್ಲಿ ಸುಲಭನ ತಿರುಗಿಸೋದ್ರಿಂದ ಜೀವಾಣುಗಳು ತುಂಬಾ ಚೆನ್ನಾಗಿ ಉತ್ಪತ್ತಿ ಆಗುತ್ತೆ. ಜೊತೆಗೆ ಇದನ್ನ ಸ್ವಲ್ಪ ನೆರಳಲ್ಲಿ ಇಡಬೇಕು, ಬಿಸಿಲಲ್ಲಿ ಇಟ್ಟರೆ ಜೀವಾಣುಗಳ ಉತ್ಪತ್ತಿ ಅಷ್ಟು ಚೆನ್ನಾಗಿ ಆಗೋದಿಲ್ಲ. ಸೊ ಅದ್ರ ಜೊತೆಗೆ ಒಳಗಡೆ ಈಗ ಇದು 7 ದಿನ ಆಗುತ್ತೆ. ನಾವೇನ್ ಜೀವಾಮೃತ ಹೇಳ್ತೀರೋ ಅದು ರೆಡಿ ಆಗಿ 7 ದಿನ ಆಗುತ್ತೆ. ಆ ಒಳಗಡೆ ರೆಡಿ ಆಗಿರ್ತಕ್ಕಂಥ ಜೀವಾಮೃತ ಎಷ್ಟು ಇದೆ ಅಂದ್ಬಿಟ್ಟು ನೋಡಕ್ಕೆ ಇಲ್ಲಿ ಲೆವೆಲ್ ಟ್ಯೂಬ್ ಕೂಡ ಕೊಟ್ಟಿದ್ದೀವಿ. ಸೊ ಇಲ್ಲಿ ನೀವು ನೀರ್ ಕೊಡ್ತೀವಿ ಅಂದ್ರೆ ನೀರಾದ್ರೂ ಕೊಡ್ಬೋದು ಒಳಗಡೆ ಫ್ಲಶಿಂಗ್ ಗೆ. ಸೊ ನೀವು ಇಲ್ಲಿ ಬಂದು ನಿಮಗೆ ರೆಡಿ ಆಗಿದ್ದ ಜೀವಾಮೃತ ಈ ಪೈಪ್ ಲೈನ್ ಮುಖಾಂತರ ಬರುತ್ತೆ. ಇದು ನಾನು ಹೇಳಿದ್ನಲ್ಲ ಸರ್, ಇದ್ರಲ್ಲಿ 3 ಸ್ಟೇಜ್ ಅಲ್ಲಿ ಏನು ಫಿಲ್ಟರ್ ಆಗುತ್ತಲ್ಲ, 4 ಸ್ಟೇಜ್ ಅಲ್ಲಿ ಫಿಲ್ಟರ್ ಆಗಿದ್ದು ಈ ಪೈಪ್ ಮುಖಾಂತರ ಆಚೆ ಬರುತ್ತೆ. ನೀವು ವೆಂಚುರಿ ಏನಾದ್ರು ಕೊಟ್ರಿ ಅಂತಂದ್ರೆ ಪ್ರತಿ ಗಿಡಕ್ಕೂ ವೆಂಚುರಿ ಥ್ರೂ ಮುಖಾಂತರ ಡ್ರಿಪ್ ಅಲ್ಲೇ ನಿಮಗೆ ಪ್ರತಿ ಗಿಡಕ್ಕೂ ಕೂಡ ಜೀವಾಮೃತ ಹೋಗುತ್ತೆ. ಡ್ರಿಪ್ ಅಲ್ಲೇ ಕೊಡಬಹುದು. ಮ್ಯಾನ್ಯಲ್ ಆಗಿ ಹಾಕ್ತಿವಿ ಅಂದ್ರೆ ಈಗ ಒಂದು ಏನೋ 100 ಗಿಡ 200 ಗಿಡ ಇರುತ್ತೆ ಅಂದ್ರೆ ಮ್ಯಾನ್ಯಲ್ ಆಗಿ ಹಾಕ್ಬೋದು. ಬಟ್ 2000 ಗಿಡ 6000 ಗಿಡ ಇತ್ತು ಅಂದಾಗ ನಾವು ಮ್ಯಾನ್ಯಲಿ ಮಾಡಕ್ ತುಂಬಾ ಕಷ್ಟ. ಡ್ರಿಪ್ ಗಳು ನಿಮ್ಮ ಹತ್ರ ಸಿಗುತ್ತಾ? ಡ್ರಿಪ್ ಗಳು ಯಾವ ತರದಲ್ಲ ಡ್ರಿಪ್ ಸಿಗುತ್ತೆ ಅದು ತೋರಿಸ್ತೀನಿ ಸರ್. ಇದಕ್ಕಿಂತ ಮುಂಚೆ ಇದ್ರಲ್ಲಿ ಇನ್ನೊಂದು ಏನ್ ಸಮಸ್ಯೆ ಅಂತಂದ್ರೆ ನೀಟಾಗಿ ಫ್ಲಶ್ ಮಾಡ್ಕೋಬೇಕು. ಇದು ಈ ಕಡೆ ಒಂದು ಫ್ಲಶಿಂಗ್ ವಾಲ್ ಇದೆ, ಮತ್ತೆ ಹಿಂಭಾಗ ಒಂದು ಫ್ಲಶಿಂಗ್ ವಾಲ್ ಇದೆ. ಒಂದು ಸಲ ನಾವು ಜೀವಾಮೃತ ರೆಡಿ ಆದ್ಮೇಲೆ ಇದನ್ನ ನೀಟಾಗಿ ಫ್ಲಶ್ ಮಾಡ್ಕೊಂಡ್ರೆ ನಮ್ಗೆ ಯಾವ್ದೇ ರೀತಿ ಒಳಗಡೆ ಗಟ್ಟಿ ಪದಾರ್ಥ ಏನು ಉಳ್ಕೊಳ್ಳೋದಿಲ್ಲ. ಮತ್ತೆ 6 ತಿಂಗಳಿಗೆ ಒಂದ್ಸಲಿ ಇದಕ್ಕೆ ನಾವು ಬ್ಲೀಚಿಂಗ್ ಪೌಡರ್ ಹಾಕಿ ಬಿಟ್ಬಿಡ್ಬೇಕು. ಒಂದು ದಿನ ಬಿಟ್ಟು ಆಮೇಲೆ ಕ್ಲೀನ್ ಮಾಡ್ಕೊಂಡ್ರೆ ಇದು ಮಿನಿಮಮ್ 10 ವರ್ಷದವರೆಗೂ ಯಾವುದೇ ರೀತಿ ಫಿಲ್ಟರ್ ಕೆಟ್ಟೋಗೋದಿಲ್ಲ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಒಂದು 10 ವರ್ಷ ಬಾಳಿಕೆ ಬರುತ್ತೆ. ಇಳುವರಿ ಕೂಡ ತುಂಬಾ ಜಾಸ್ತಿ ಸಹಾಯ ಮಾಡುತ್ತೆ. ಇದಕ್ಕೆಲ್ಲ ಈ ಮಾಹಿತಿಗಳನ್ನು ನೀವೇ ಕೊಡ್ತೀರಾ? ನಾವೇ ಕೊಡ್ತೀವಿ. ನಾವು ಬೇಕಾದ್ರೆ ಫಿಟ್ಟಿಂಗ್ ಯಾವ ತರ ಮಾಡ್ಕೋಬೇಕು ಅಂತ ಒಂದು ವಿಡಿಯೋ ಕೊಡ್ತೀವಿ, ಎಲ್ಲೆಲ್ಲಿ ಯಾವ ಫಿಟ್ಟಿಂಗ್ಸ್ ಬರುತ್ತೆ ಅಂತ. ಆ ವಿಡಿಯೋ ನೋಡ್ಕೊಂಡು ಅವರೇ ಫಿಟ್ ಮಾಡ್ಕೋಬಹುದು. ನಾವೇ ಹೋಗಿ ಫಿಟ್ ಮಾಡಬೇಕು ಅಂತ ಏನಿಲ್ಲ ಸರ್. ಡ್ರಿಪ್ ಗಳನ್ನ ಒಂದ್ ಸ್ವಲ್ಪ ತೋರಿಸಿ ಸರ್, ಜನಕ್ಕೆ ತುಂಬಾ ಯೂಸ್ ಆಗುತ್ತೆ. ಆಮೇಲೆ ಕೆಲವೊಂದು ಡ್ರಿಪ್ ಹಾಳಾದ್ರೆ ಅದ್ರ ಸ್ಪೇರ್ ಗಳು ಸಿಗೋದಿಲ್ಲ. ಆ ತರದೆಲ್ಲ ಮ್ಯಾಟರ್ ಗಳಿದೆ, ಅದನ್ನ ಕಿತ್ತೆ ಬಿಸಾಕ್ಲೇಬೇಕು ನಾವು. ಆ ತರ ಇದೆ. ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ
ಇಲ್ಲೇ ತೋರಿಸ್ಬಿಡ್ತೀನಿ ಸರ್ ಡ್ರಿಪ್. ಸರ್ ಇದೆಲ್ಲ ಬಂದು ಜೈನ್ ಕಂಪ್ನಿಯ ಜೆಜೆಟ್ ಮತ್ತೆ ಇವೆಲ್ಲ ಬಂದು ಡ್ರಿಪ್ಪರ್ಗಳು. ಇದು ಪರ್ ಅವರ್ 2 ಲೀಟರ್ ಡಿಸ್ಚಾರ್ಜ್. ಇದು ಬಂದು 14 ಲೀಟರ್. ನಮಗೆ 2 ಲೀಟರ್ ಇಂದ ಹಿಡಿದು 55 ಲೀಟರ್ 85 ಲೀಟರ್ ವರೆಗೂ ನಮ್ಮಲ್ಲಿ ಡಿಸ್ಚಾರ್ಜ್ ಆಗತಕ್ಕಂತ ಎಲ್ಲಾ ರೀತಿಯ ಡ್ರಿಪ್ಪರ್ಗಳು ನಮ್ಮಲ್ಲಿ ಸಿಗುತ್ತೆ. ಜೆಜೆಟ್ ಗಳಾಗಿರ್ಬೋದು, ಡ್ರಿಪ್ಪರ್ ಗಳಾಗಿರ್ಬೋದು. ಇದು ಒಂದು 55 ಲೀಟರ್ ಪರ್ ಅವರ್ ಡಿಸ್ಚಾರ್ಜ್ ಸರ್. ಇದು ಒಂದು 2 ಅಡಿ ರೇಡಿಯಸ್ ಅಲ್ಲಿ ಇದು ಸ್ಪ್ರೇ ಆಗುತ್ತೆ. ಇದು ತೆಂಗು ಮತ್ತೆ ಕಾಳುಮೆಣಸು, ಅಡಿಕೆಗೆ ಮತ್ತೆ ಹೌದು ಇದಕ್ಕೆಲ್ಲ ತುಂಬಾ ಯೂಸ್ ಆಗುತ್ತೆ. ಸೊ ನಾನೀಗ ನಿಮ್ಗೆ ಹೇಳಿದ್ನಲ್ಲ ಸರ್, ಈ ಜೀವಾಮೃತನ ನಾವು ಈ ವೆಂಚುರಿ ಅಂತ ಹೇಳಿದ್ನಲ್ಲ, ಇದೇ ವೆಂಚುರಿ ಸಿಸ್ಟಮ್. ಈ ವೆಂಚುರಿ ಸಿಸ್ಟಮ್ ಮುಖಾಂತರ ನಾವು ಈ ವೆಂಚುರಿನ ಜೀವಾಮೃತ ಟ್ಯಾಂಕ್ ಹತ್ರ ಅಳವಡಿಸೋದ್ರಿಂದ ಇದು ಈ ಮುಖಾಂತರ ನಾವು ಗಿಡಗಳಿಗೆ ಜೀವಾಮೃತನ ನಾವು ಇದ್ರ ಮುಖಾಂತರ ಸಪ್ಲೈ ಮಾಡಬಹುದು. ಇದಕ್ಕೆ ಒಂದು ಗೇಟ್ ವಾಲ್ ಬರುತ್ತೆ ಇಲ್ಲಿ. ಸೊ ಆ ಗೇಟ್ ವಾಲ್ ನ ಓಪನ್ ಮಾಡ್ಕೊಳ್ಳೋ ಮುಖಾಂತರ ಇದು ನಿಧಾನವಾಗಿ ಸಕ್ ಮಾಡ್ಕೊಳ್ಳೋಕೆ ಶುರು. ಇದೆಲ್ಲ ಸ್ಪ್ರಿಂಕ್ಲರ್ಸ್. ಇದು ಪಾರ್ಟ್ ಸರ್ಕಲ್ ಅಂತ ಹೇಳಿ, ಇದು ನಮ್ಗೆ ಹಾಫ್ ಸರ್ಕಲ್ ಬರುತ್ತೆ. ನೀವು ಅದ್ರಲ್ಲೇ ಇದ್ ನೋಡ್ಬೇಕು ಅಂತ ಅಂದ್ರೆ ಇದು ಜೈನ್ ಕಂಪ್ನಿಯ ಫುಲ್ ಸರ್ಕಲ್ ಸ್ಪ್ರಿಂಕ್ಲರ್. ಇದು 3/4 ಇಂಚು, ಇದು 1/2 ಇಂಚು. ಇದು 35 ಅಡಿ ರೇಡಿಯಸ್ ಕವರ್ ಮಾಡಿದ್ರೆ ಇದು 45 ಫೀಟ್ 45 ಅಡಿ. ಇದು ನೀರನ್ನ ತುಂಬಾ ಸೇವ್ ಮಾಡುತ್ತೆ ಅಂತ. ಹೌದು ಸರ್, ಇದು ನೀರನ್ನ ತುಂಬಾ ಸೇವ್ ಮಾಡುತ್ತೆ. ಅಂದ್ರೆ ನೀವು ಬೇರೆ ಸ್ಪ್ರಿಂಕ್ಲರ್ ಗಳು ಪರ್ ಅವರ್ ಗೆ ನಿಮ್ಗೆ ಒಂದು 700 ಲೀಟರ್ 750 ಲೀಟರ್ ನೀವು ನೀರು ಡಿಸ್ಚಾರ್ಜ್ ಮಾಡಿದ್ರೆ, ಈ ಸ್ಪ್ರಿಂಕ್ಲರ್ ಗಳು ನಿಮ್ಗೆ 450 ರಿಂದ 500 ಲೀಟರ್ ಅಥವಾ 300 ಅರ್ಧ ಕಡಿಮೆ ನೀರು ಡಿಸ್ಚಾರ್ಜ್ ಆಗುತ್ತೆ. ಮತ್ತೆ ಇದು ಒಂಥರ ಮಳೆ ನೀರ್ ತರ ತುಂತುರು ನೀರ್ ತರ ಬೀಳುತ್ತೆ. ನಮಗೆ ಒಂದೇ ಕಡೆ ಹೋಗಿ ತುಂಬಾ ರ್ಯಾಶ್ ಆಗಿ ಬೀಳೋದು, ಗಡ್ಸಾಗಿ ಬೀಳೋದು ಆ ತರ ಏನು ಸಮಸ್ಯೆ ಬರೋದಿಲ್ಲ. ಇದು ತುಂಬಾ ನೀಟಾಗಿ ತುಂತುರು ಹನಿಗಳ ತರ ಬೀಳುತ್ತೆ. ಮತ್ತೆ ಮೇಲ್ಗಡೆ ಇದೊಂದು ಕ್ಯಾಪ್ ಕೊಟ್ಟಿದ್ದಾರೆ. ಸೊ ಒಳಗಡೆ ಈ ಸ್ಪ್ರಿಂಗು ಯಾವುದೇ ಕಾರಣಕ್ಕೂ ನೀರ್ ಬಿದ್ದು ಹಾಳಾಗೋದಿಲ್ಲ. ಸೊ ಮತ್ತೆ ಇದು ದೀರ್ಘಕಾಲ ಬಾಳಿಕೆ ಬರುತ್ತೆ ಸರ್. ಇದು ಬಂದು ಸ್ಟಬಲ್ ಮೂವರ್ ಅಂತ ಹೇಳಿ. ಇದು ಸ್ಟಬಲ್ ಮೂವರ್ ಏನಂತಂದ್ರೆ ಝೀರೋ ಕಲ್ಟಿವೇಶನ್ ಮಾಡುವಂತ ರೈತರಿಗೆ ತುಂಬಾ ಯೂಸ್ ಆಗುತ್ತೆ. ಈ ಝೀರೋ ಕಲ್ಟಿವೇಶನ್ ಮಾಡುವಾಗ ಏನಂತಂದ್ರೆ ಈಗೆಲ್ಲ ಜಾಸ್ತಿ ರೌಂಡ್ ಬೇರೆ ಕೆಮಿಕಲ್ ಗಳನ್ನ ಹೊಡೆದು ಆಲ್ರೆಡಿ ನಮ್ಮ ಇಳುವರಿ ಇಳಿದೋಗ್ಬಿದೆ, ಮತ್ತೆ ಮಣ್ಣಿನ ಫಲವತ್ತತೆ ಕೂಡ ಕಡಿಮೆ ಆಗಿದೆ. ಈಗ ನಮ್ಮ ರೈತರು ಎರೆಹುಳು ಗೊಬ್ಬರ ಆಗಿರ್ಬೋದು, ಸಾವಯವ ಕೃಷಿ ಕಡೆ ಸ್ವಲ್ಪ ಬದಲಾವಣೆ ಆಗ್ತಿದ್ದಾರೆ. ಸೊ ಅಂತರ್ಗೆ ಯೂಸ್ ಆಗ್ಲಿ ಅನ್ಬಿಟ್ಟು ಇದು ಸ್ಟಬಲ್ ಮೂವರ್ ಅಂತ ಕಳೆ ಕೊಚ್ಚೋ ಅಂತ ಸಾಧನ. ನೀವು ಅವೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ರಲ್ಲ, ಅದು ಬ್ರಷ್ ಕಟರ್. ಸೊ ಅದು ಸ್ವಲ್ಪ ಮೈ ನೋವಾಗುತ್ತೆ, ಒಂದೇ ಸಂಖ್ಯೆ ಹಿಡ್ಕೊಂಡು ಕೆಲಸ ಮಾಡಕೋದಿಲ್ಲ. ಇದಾದ್ರೆ ಆರಾಮಾಗಿ ಸ್ಟಾರ್ಟ್ ಮಾಡ್ಕೊಂಡು ಅದರಿಂದ. ಗದ್ದೆಯಲ್ಲಿ ಉಳುಮೆ ಮಾಡೋದಕ್ಕೆಲ್ಲ ಮಿಷನ್ ಗಳಿಲ್ವಾ ಸರ್? ಗದ್ದೆಗೆ ಉಳುಮೆ ಮಾಡಬೇಕು ಅಂತ ಅಂದ್ರೆ ನಿಮ್ಗೆ ಈ ತರ 7 HP ಅಥವಾ ಈ ತರ 9 HP ಪವರ್ ವೀಡರ್ಸ್ ಬರುತ್ತೆ. 9 HP ನಲ್ಲಿ ಎಲ್ಲ ಡೀಸೆಲ್ ವರ್ಷನೇ ಬರೋದು. ಯಾವ ಬಗೆಯ ಕೃಷಿಗೆ ನಿಮ್ಮ ಹತ್ರ ಮಿಷನ್ ಗಳಿದೆ ಸರ್? ನೀವು ಅಡಕೆ ಗಿಡಕ್ಕೆ ಬೇಕು ಅಂತಂದ್ರೆ ಅಡಕೆ ಗಿಡಕ್ಕಿದೆ, ಗದ್ದೆಗೆ ಬೇಕು ಅಂದ್ರೆ ಗದ್ದೆಗಿದೆ. ಜೋಳ, ಹತ್ತಿ, ಕಬ್ಬು, ರೇಷ್ಮೆ, ಹೊಗೆ ಸೊಪ್ಪು, ಆಲೂಗೆಡ್ಡೆ, ಶುಂಠಿ, ಪ್ರತಿಯೊಂದು ಬೆಳೆಗೂ ನಮ್ಮ ಹತ್ರ ಎಲ್ಲಾ ಬೆಳೆಗಳಿಗೂ ಸಂಬಂಧಪಟ್ಟಂತೆ ನಾವು ನಮ್ಮಲ್ಲಿ ಎಲ್ಲಾ ರೀತಿಯ ಮಿಷನರಿ ಸಿಗುತ್ತೆ. ನಾವು ಥ್ರೂಔಟ್ ಕರ್ನಾಟಕನ ಒಂದು ಕಾನ್ಸಂಟ್ರೇಟ್ ಮಾಡ್ಕೊಂಡು ಯಾವ ನಮ್ಮ ಒಂದೊಂದು ಭಾಗದಲ್ಲಿ ಒಂದೊಂದ್ ತರ ಬೆಳಿತಾರೆ. ಈಗ ಹಾಸನ ಸೈಡ್ ಹೋಗ್ತಾರೆ ಶುಂಠಿ ಮತ್ತೆ ಜೋಳ, ಆಲೂಗೆಡ್ಡೆ ಜಾಸ್ತಿ ಬೆಳಿತಾರೆ. ಅದೇ ನಾವು ಪ್ರಿಯಾಪಟ್ಟಣ ಸೈಡ್ ಹೋದು ಅಂತಂದ್ರೆ ಹೊಗೆ ಸೊಪ್ಪು ಜಾಸ್ತಿ ಬೆಳಿತಾರೆ. ಮಂಡ್ಯ, ಮದ್ದೂರು ಸೈಡ್ ಹೋದು ಅಥವಾ ಬೆಳಗಾಂ ಸೈಡ್ ಹೋದು ಅಂದ್ರೆ ಕಬ್ಬು ಜಾಸ್ತಿ ಬೆಳಿತಾರೆ. ರಾಯಚೂರು ಸೈಡ್ ಹೋಗ್ತೀವಿ ಅಂತಂದ್ರೆ ಹತ್ತಿ ಜಾಸ್ತಿ ಬೆಳಿತಾರೆ. ಈಗ ರೈತರಿಗೆ ಯಾವ್ದು ಬೇಕು ಅದನ್ನ ನೀವು ಖಂಡಿತ ಕೊಡ್ತೀವಿ. ಅಂದ್ರೆ ಇಂಥದ್ದೇ ಅಂತಿಲ್ಲ, ಎಲ್ಲವೂ ಕೂಡ ಇಲ್ಲಿ ಸಿಗುತ್ತೆ. ರೈತರಿಗೆ ಬೇಕಾಗಿರ್ತಕ್ಕಂತ ಹೈನುಗಾರಿಕೆ ಆಗಿರ್ಬೋದು, ರೇಷ್ಮೆಗಾಗಿರ್ಬೋದು, ಮೀನು ಸಾಕಾಣಿಕೆಗಾಗಿರ್ಬೋದು, ಅಥವಾ ನಾವು ಕೋಳಿ ಫಾರ್ಮ್ ಮಾಡ್ತೀವಿ ಅಂದ್ರೆ ಕೋಳಿ ಫಾರ್ಮ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಯಾವ್ಯಾವ ಸೆಗ್ಮೆಂಟ್ ಅಲ್ಲಿ ರೈತ ಇದ್ರೆ ಆ ಎಲ್ಲಾ ಸೆಗ್ಮೆಂಟ್ ರೈತರಿಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಎಲ್ಲಾ ರೀತಿಯ ವಸ್ತುಗಳು ಸಿಗುತ್ತೆ. ಔಷಧಿ ಸಿಂಪಡಣೆಗೆ ಬೇಕಾಗಿರ್ತಕ್ಕಂತ ಪ್ರೊಟೆಕ್ಷನ್ ಸೂಟ್ ಇದು. ಅಂದ್ರೆ ಯಾವ ಕೆಮಿಕಲ್ ಯಾವುದೇ ರೀತಿ ಟಾರ್ಪಲ್ಗಳು ಮತ್ತೆ ಗಿಡಗಳನ್ನು ಹಾಕೋದಕ್ಕೆ ಪ್ಲಾಸ್ಟಿಕ್ ಗಳೆಲ್ಲ ಬರುತ್ತಲ್ಲ, ಅದು ಸಿಗುತ್ತೆ ಸರ್. ಇದೆಲ್ಲ ಒಂದು ನರ್ಸರಿ ಗ್ರೋ ಬ್ಯಾಗ್ಸ್ ಅಂತ ಹೇಳಿ. ಇದೆಲ್ಲ ನಮ್ಮಲ್ಲಿ ಅಡಿಕೆ ಸಸಿ ಪ್ಯಾಕೆಟ್ ಮಾಡಕ್ಕೆ ಇದು ತುಂಬಾ ಯೂಸ್ ಆಗುತ್ತೆ. ಈ ರೀತಿ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿ ನಿಮ್ಗೆ, ಅಥವಾ ನೀವ್ರ ಮನೆಯಲ್ಲಿ ಏನಾದ್ರು ಸ್ವಲ್ಪ ಮಟ್ಟಿಗೆ ಗಿಡಗಳು ಹಾಕೋತೀನಿ ಅಥವಾ ಶೋ ಗಿಡಗಳು ಹಾಕೋತೀನಿ ಅಂತಂದ್ರೆ ನಿಮ್ಗೆ ಆ ದೊಡ್ಡ ಸೈಜ್ ಅಲ್ಲಿ ಬೇಕಾಗಿರ್ತಕ್ಕಂಥ ಗ್ರೋ ಬ್ಯಾಗ್ಸ್ ಕೂಡ ನಮ್ಮಲ್ಲಿ ಸಿಗುತ್ತೆ. ಮಾಮೂಲಿ ನಮ್ಗೆ ಮನೆಗೆ ಬೇಕಾಗಿರ್ತಕ್ಕಂಥ ಫುಟ್ಬಾಲ್ ಪೈಪ್ಗಳು ಕೂಡ ನಮ್ಮಲ್ಲಿ ಸಿಗುತ್ತೆ. ಸರ್ ಇದು ಬಂದು ಚಾಫ್ ಕಟರ್. ಅಂದ್ರೆ ಹಸುಗಳಿಗೆ ಮೇವು ಕಟ್ ಮಾಡಕ್ಕೆ, ಕುರಿಗಳಿಗೆ, ಅಥವಾ ನಾವು ಮನೆಯಲ್ಲಿ ಸ್ವಲ್ಪ ಅಡಿಕೆ ತೋಟ ಇದೆ ಅಂತಂದ್ರೆ ಅವರೇ ಒಂದು ಏನು ಎರೆಹುಳು ಗೊಬ್ಬರ ಮಾಡ್ಕೊಳಕ್ ಬೇಕಾಗಿರ್ತಕ್ಕಂಥ ಒಂದು ಚಿಕ್ಕ ಚಾಫ್ ಕಟರ್ನ ಕೂಡ ನಮ್ಮಲ್ಲಿ ಸಿಗುತ್ತೆ. ಈ ಔಷಧಿ ಹೊಡಿತಾರಲ್ಲ, ಈಗ ಕೆಲವೊಂದು ದೊಡ್ಡ ಪ್ರಮಾಣ ತೋಟಗಳಿಗೆ ಔಷಧಿ ಹೊಡೆಯೋಕ್ಕೂ ಕೂಡ ಮಿಷನ್ಗಳು ಬಂದಿದೆ ಅಂತ ಹೇಳ್ಬಿಟ್ಟೆ, ಅದು ಇದೆಯಾ ನಿಮ್ಮ ಹತ್ರ? ಅದು ಇದೆ ಸರ್. ಈಗ ಅಲ್ಲಿ ನೀವು ಹಿಂದಗಡೆ ಅಲ್ಲಿದೆ, ಬನ್ನಿ ಸರ್ ತೋರಿಸ್ತೀನಿ. ಇದು ಬಂದು ನಿಮ್ಗೆ ಈಗೇನು ಒಳಗಡೆ ಏನೋ ಒಂದು ಹತ್ತಿನ ಹಾಕಿರ್ತಾರೆ ಅಥವಾ ಬೇರೆ ಏನೋ ತರಕಾರಿ ಬೆಳೆ ಬೆಳೆದಿರ್ತಾರೆ. ನಾವು ಬ್ಯಾಟ್ರಿ ಸ್ಪ್ರೇ ಏನಂತ ಅಂದ್ರೆ ಮ್ಯಾಕ್ಸಿಮಮ್ ಅಂದ್ರೂ ಈ ಕಡೆ ಒಂದು 3 ಅಡಿ, ಈ ಕಡೆ ಒಂದು 3 ಅಡಿ ಕವರ್ ಆಗುತ್ತೆ ಅಷ್ಟೇನೆ. ನಾವು ಪ್ರತಿ ಸಾಲಿಗೂ ಸುಮಾರು ಬಾರಿ ಅಡ್ಡಾಡ್ಬೇಕು. ಸೊ ಇದೇನಂತ ಅಂದ್ರೆ ಇದು ಆ ಸಿಸ್ಟಮ್ ಇದೆ. ಇದರಲ್ಲಿ ಈ ಕಡೆ 3 ನಾಜಲ್, ಆ ಕಡೆ 3 ನಾಜಲ್ ಬರುತ್ತೆ. ನಮ್ಗೆ ಅಡ್ಜಸ್ಟ್ಮೆಂಟ್ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಬಹುದು. ಡಿಸ್ಟೆನ್ಸ್ ನಿಮ್ಗೆ ಈ ಕಡೆ ಒಂದು 6 ಅಡಿ ಕವರ್ ಆಗುತ್ತೆ, ಆ ಕಡೆ ಒಂದು 6 ಅಡಿ ಕವರ್ ಆಗುತ್ತೆ. ಟೋಟಲಿ ಒಂದು 12 ರಿಂದ 15 ಅಡಿ ಕವರ್ ಆಗುತ್ತೆ. ಒಂದು ಸಲ ನಾವು ಹೋಗ್ತೀವಿ ಅಂತಂದ್ರೆ 15 ರಿಂದ 16 ಅಡಿ ಕವರ್ ಆಗುತ್ತೆ. ಮತ್ತೆ ಟ್ಯಾಂಕ್ ಕೂಡ 60 ಲೀಟರ್ ನೀರಿನ ಟ್ಯಾಂಕ್ ಬರುತ್ತೆ ಇದ್ರಲ್ಲಿ. ನಾವು ಮಾಮೂಲಿ ನಮಗೆ ಬೆನ್ನಿ ತಗಲಾಕೊಂಡು ನೋಡಿದ್ರು ಬರೋದು ಲೀಟರ್. ಹೌದು, 60 ಲೀಟರ್ ನೀರು ಔಷಧಿ ಇದ್ರಲ್ಲಿ
ಓಕೆ ಹಾ ಹಾ ಹಿಡಿಯುತ್ತೆ. ಸಪೋಸ್ ಇದು ಯಾವ್ದಾದ್ರು ಒಂದು ಇಕ್ವಿಪ್ಮೆಂಟ್ ಹಾಳಾಯ್ತು ಸರ್, ನಮ್ಗೆ ಹೆಂಗೆ ಇದ್ರ ಸರ್ವಿಸ್ ಸಿಗುತ್ತೆ? ನಾವು ಇಲ್ಲಿಗೆ ತಗೊಂಡ್ ಬರ್ಬೇಕಾ ಅಥವಾ ನಿಮ್ ಕಡೆಯಿಂದ ಏನಾದ್ರು ಅದಕ್ಕೆ ಸರ್ವಿಸ್ ಮಾಡೋ? ಸರ್ ಆಲ್ಮೋಸ್ಟ್ ನಾವು ಕೊಡೋ ಎಕ್ವಿಪ್ಮೆಂಟ್ಸ್ ಈಗ ಅಲ್ಲೇ ಲೋಕಲ್ ಮೆಕ್ಯಾನಿಕ್ ಇರ್ತಾರೆ. ನಾವು ಯಾವುದೇ ರೀತಿ ನಾವೇ ಹೋಗಿ ಮಾಡೋವಂತ ಮಿಷನರೀಸ್ ಏನಿಲ್ಲ. ಮತ್ತೆ ಆಲ್ಮೋಸ್ಟ್ ಎಲ್ಲ ರೈತರೇ ಮಾಡ್ಕೋಬಹುದು ಸರ್. ಓಕೆ, ಅವ್ರಿಗೆ ಐಡಿಯಾ ಇರುತ್ತೆ, ಅವರೇ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಲೋಕಲ್ ಅಲ್ಲೇ ಸರ್ವಿಸ್ನರ್ ಸಿಗ್ತಾರೆ, ಅಥವಾ ನಮ್ದು ಥ್ರೂಔಟ್ ಕರ್ನಾಟಕ ನಮ್ ಡೀಲರ್ಸ್ ಇದಾರೆ. ಓಕೆ, 80-85 ಜನ ನಮ್ ಡೀಲರ್ಸ್ ಇದಾರೆ ಪ್ರತಿಯೊಂದು ತಾಲೂಕು ಅಥವಾ ಪ್ರತಿಯೊಂದು ಡಿಸ್ಟಿಕ್ ಅಲ್ಲೂ. ಅಲ್ಲಿ ನಮ್ ಸರ್ವಿಸ್ ಸೆಂಟರ್ಗಳು ಹೇಳ್ತೀವಿ, ಅಲ್ಲಾದ್ರೂ ಮಾಡಿಸ್ಕೋಬಹುದು. ಇದು ಅಡಿಕೆ ಕುಯ್ಯೋದಕ್ಕೆ ಸಪರೇಟ್ ಬರುತ್ತೆ. ಇದು ಬಂದು ಪ್ರೂನಿಂಗಿಗೆ ಸರ್. ಇದು ಅಂದ್ರೆ ನಾವು ತೋಟದ ಬದುಗಳಲ್ಲಿ ಪ್ರೂನಿಂಗಿಗೆ ಅನ್ಬಿಟ್ಟು ಕೆಲವು ಸಿಲ್ವರ್ ಮರ ಆಗಿರ್ಬೋದು, ತೇಗ ಆಗಿರ್ಬೋದು, ಬೇರೆ ಬೇರೆ ಗಿಡಗಳನ್ನ ಹಾಕಿರ್ತೀವಿ. ಇಲ್ಲ ತೆಂಗಿನ ಮರ ಕ್ಲೀನ್ ಮಾಡ್ಕೊಳಕಾದ್ರೂ ಯೂಸ್ ಮಾಡ್ಬೋದು. ಇದು ಒಂದು 20 ಅಡಿ ಹೈಟ್ ಬರುತ್ತೆ. ಇದು 20 ಅಡಿ ಹೈಟ್, 20 ಅಡಿ ಹೈಟ್ ಬರುತ್ತೆ. ನಾವು ಈ ತರ ಎಷ್ಟು ಬೇಕೋ ಅಷ್ಟಕ್ಕೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನಾವು ಇದನ್ನ. ತುಂಬಾ ವೆಯ್ಟ್ ಇರುತ್ತೆ ಹೆಂಗೆ ಅದು? ತುಂಬಾ ಏನ್ ವೆಯ್ಟ್ ಇಲ್ಲ ಸರ್. ನಿಮ್ಗೆ ಇದೆಲ್ಲ ಬಂದ್ರು ಏನಿಲ್ಲ 2 kg ಬರುತ್ತೆ ಅಷ್ಟೇ. ಅಷ್ಟೇನು ಭಾರ ಇಲ್ಲ ಇದು. 2 kg ಬಂದ್ರೆ ಹೆಚ್ಚಿದೆ. ಈಗ ಕೆಲವರು ಹೇಳ್ತಾರೆ ಸರ್ ಇದು ಹಾಳಾಗುತ್ತೆ, ಈ ಲಾಕ್ ಸಿಸ್ಟಮ್ ಸಿಗುತ್ತೆ ಸರ್. ಸಿಗುತ್ತೆ ಅದು ಇಲ್ಲೇ ಇದೆ ನೋಡಿ, ತರಿಸಿ ಆಲ್ರೆಡಿ ಇಟ್ಟಿದ್ದೀನಿ ಆಲ್ರೆಡಿ. ಯಾಕಂದ್ರೆ ಸುಮಾರು ಕೊಟ್ಟಿರೋದ್ರಿಂದ ಯಾರಾದ್ರೂ ರೈತರು ಬಂದ್ರು ಅಂತಂದ್ರೆ ಅವ್ರಿಗೆ ತೊಂದರೆ ಆಗ್ಬಾರ್ದಲ್ಲ ಅಂದ್ಬಿಟ್ಟು ಈ ತರ ಲಾಕ್ ಸಿಸ್ಟಮ್ ಸಿಗುತ್ತೆ ಸರ್. ಇದು ಬಂದು ವೀಡ್ ಮ್ಯಾಟ್ ಅಂತ ಹೇಳಿದೆ. ಈಗ ನಾನ್ ನಿಮ್ಗೆ ಅವಲೇ ತೋರ್ಸದ್ನಲ್ಲ, ಅಂದ್ರೆ ಕಳೆ ಕೊಚ್ಚ ಯಂತ್ರಗಳು ತೋರ್ಸದ್ನಲ್ಲ. ಸೊ ಇದು ಏನಾಗುತ್ತೆ ಅಂತಂದ್ರೆ ಪ್ರತಿ ಗಿಡದ ಬುಡಗಳಿಗೆ ಮಾತ್ರ ಹಾಕೋದು. ಓಕೆ, ಹಾ 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 ಹಾ. ಈ ಅಡಿಕೆ ಮರ ಇದ್ರೆ, ಈ ಅಡಿಕೆ ಮರ ಇತ್ತು ಅಂತಂದ್ರೆ ಈ ಮಧ್ಯಕ್ಕೆ ಅಡಿಕೆ ಮರ ಬರುತ್ತೆ. ಸುತ್ತಲೂ ನಿಮ್ಗೆ ಈ ಕಡೆ ಒಂದೂವರೆ ಅಡಿ, ಈ ಕಡೆ 1.5 ಅಡಿ ಕವರ್ ಆಗುತ್ತೆ. ಅಂದ್ರೆ ಇದು ಆಲ್ರೆಡಿ ಕಟಿಂಗ್ ಮಾಡಿ ಕೊಟ್ಟಿರ್ತೀರಾ? ಇದು ಮಿಷಿನ್ ಅಲ್ಲೇ ಕಟಿಂಗ್ ಆಗಿ ಬಂದಿರುತ್ತೆ. ಇದು ಬಂದು ವೀಡ್ ಮ್ಯಾಟ್ 1 ಮೀಟರ್ ಬೈ 1 ಮೀಟರ್. ಇಲ್ಲ ನಮ್ಗೆ ಇನ್ನೂ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಬೇಕು, ಇಲ್ಲ ನಮಗೆ ರೋಲ್ ಬೇಕು ಅಂತಂದ್ರೆ ನೀವು ಇಲ್ಲಿ ನೋಡ್ಬೋದು ಸರ್. ರೋಲ್ಗಳು ಇಲ್ಲಿದ್ದಾವೆ, ಇಲ್ಲಿದೆ, ಅಲ್ಲಿದೆ, ಮತ್ತೆ ಇಲ್ಲೂ ಕೂಡ ಇದೆ ರೋಲ್. ಇದೆಲ್ಲ 3 ಮೀಟರ್ ರೋಲು. ಕಳೆ ಚಾಪೆಗಳು ಕೂಡ ನಿಮ್ಮ ಹತ್ರ ಸಿಗುತ್ತೆ. ಬುಟ್ಟಿಗಳು ಕೂಡ ಇದೆಯಲ್ಲ ಸರ್? ಹೌದು ಸರ್, ಇದೆ. ಈಗ ಎಲ್ಲಿ ಸರ್ ಯಾರು ಮಂಕ್ರಿಗಳು ಯೂಸ್ ಮಾಡೋದೇ ಇಲ್ಲ, ಎಲ್ಲ ಪ್ಲಾಸ್ಟಿಕ್ ಬಂದು ಮಂಕ್ರಿಗಳು ಯೂಸ್ ಮಾಡೋ ಸಂಖ್ಯೆ ಕಡಿಮೆ ಇದೆ. ಬಟ್ ನಾವ್ ಇಟ್ಟಿದೀವಿ. ಎಕ್ಸಾಕ್ಟ್ ಆಗಿ ತುಮಕೂರಲ್ಲಿ ಎಲ್ಲಿ ಬರಬೇಕು ಅನ್ನೋದನ್ನ ಹೇಳ್ಬಹುದಾ? ಹೇಳ್ಬೋದು ಸರ್. ಈಗ ನಮ್ದು ತುಮಕೂರಲ್ಲಿ ಇರೋದು ಶಿವಮೊಗ್ಗ ರೋಡಲ್ಲಿ ನಮ್ದು ಆಫೀಸ್ ಬರೋದು. ನಮ್ದೇನು SR ಅಗ್ರಿಮಾಲ್ ಅಂತ ಇದೆ, ಅದು ಶಿವಮೊಗ್ಗ ರೋಡಲ್ಲಿ ಮೇನ್ ರೋಡ್ಗೆ ಇದೆ. ನಮ್ಮ ಏನು ತುಮಕೂರಿಂದ ಗುಬ್ಬಿ ಅಥವಾ ಶಿವಮೊಗ್ಗ ಹೋಗೋ ರೈತರುಗಳಿಗೆ ನಮ್ದು ಬೆಂಗಳೂರು ಔಟರ್ ರಿಂಗ್ ರೋಡ್ ಸಿಗ್ನಲ್ ಬರುತ್ತೆ. ಆ ಸಿಗ್ನಲ್ ಇಂದ 100 ಹೆಜ್ಜೆ ಮುಂದಕ್ಕೆ ಎಡಗಡೆ ಲೆಫ್ಟ್ ಸೈಡ್ ಗೆ ನಮ್ದು ಅಗ್ರಿಮಾಲ್ ಇದೆ. ಅಥವಾ ಶಿವಮೊಗ್ಗ ಅಥವಾ ತಿಪ್ಪೂರು ಕಡೆಯಿಂದ ಬರೋ ತುಮಕೂರು ಎಂಟ್ರಿ ಆಗುವಂತ ರೈತರುಗಳಿಗೆ ಸಿಗ್ನಲ್ ಗಿಂತ ಒಂದ್ ಸ್ವಲ್ಪ ಹಿಂದೆ ಒಂದ್ ರೈಟ್ ಸೈಡ್ ಗೆ ನಮ್ದು ಅಗ್ರಿಮಾಲ್ ಇದೆ. ಫಸ್ಟ್ ನಾವ್ ಇಲ್ಲಿ ಬಂದ್ರೆ ನೋಡ್ಬೋದು ರೂಫಿಂಗ್ ಶೀಟ್, ಅಂದ್ರೆ ಕಾರ್ ಶೆಡ್ ಆಗಿರ್ಬೋದು, ಅಥವಾ ಪೌಲ್ಟ್ರಿ ಫಾರ್ಮ್ ಆಗಿರ್ಬೋದು, ಅಥವಾ ಗೋಟ್ ಫಾರ್ಮ್ ಅಥವಾ ಕುರಿ ಸಾಕಾಣಿಕೆಗಳಿಗಾಗಿರ್ಬೋದು. ಈ ತರ ರೂಫಿಂಗ್ ಶೀಟ್ ಅಂತ ಅಥವಾ ನಾವು ಟಾರ್ ಶೀಟ್ ಅಂತ ಕರಿತೀವಿ. ಈ ಒಂದು ಟಾರ್ ಶೀಟ್ ಗಳು ಏನಂತಂದ್ರೆ ಮಾಮೂಲಿ ನಾವು ಸಿಮೆಂಟ್ ಅಥವಾ ಜಂಕ್ ಶೀಟ್ ಹಾಕೋದು ಸ್ವಲ್ಪ ಹೀಟ್ ಆಗುತ್ತೆ. ಸೊ ಇವುಗಳಲ್ಲಿ ಹೀಟ್ ಕಡಿಮೆ. ನಾವೆಲ್ಲ ಟಾಟಾ ಶೀಟ್ ಹಾಕ್ತಿವಲ್ಲ, ಅದಕ್ಕೂ ಇದು ತುಂಬಾ ಡಿಫರೆನ್ಸ್ ಇದೆ. ತುಂಬಾ ಡಿಫರೆನ್ಸ್ ಇದೆ. ಅಂದ್ರೆ ಇದರಲ್ಲಿ ಹೀಟ್ ಅಷ್ಟು ನಿಮ್ಗೆ ಅದ್ರಲ್ಲಿ ಆಗೋಷ್ಟು ಹೀಟ್ ಆಗೋದಿಲ್ಲ. ಕುರಿಗಳಿಗೆ ಹೀಟ್ ಮತ್ತೆ ಕೋಳಿ ಸಾಕಾಣಿಕೆಗೂ ಹೀಟ್ ಅಂದ್ರೆ ಆಗೋದಿಲ್ಲ. ಇದೀಗ ಮಳೆ ಚಳಿ ಬಿಸಿಲಿಗೆ ಎಲ್ಲದಕ್ಕೂ ಆಗುತ್ತೆ ಸರ್. ಏನು ಹಾಳಾಗೋದಿಲ್ಲ. ಇದು ಗ್ಯಾರಂಟಿ ಇರುತ್ತಾ? ಗ್ಯಾರಂಟಿ ಅಂತಂದ್ರೆ ಮಾಮೂಲಿ ನಾವು ಸಿಮೆಂಟ್ ಶೀಟ್ ಏನ್ ಬರುತ್ತೆ ಸರ್ ಆಸ್ ಇಟ್ ಇಸ್ ಸರ್, ಅಷ್ಟೇ ಕೊಡಬಹುದು. ಅದೇ ರೀತಿಯಾಗಿ ನಾವಿಲ್ಲಿ ನೋಡೋದಾದ್ರೆ ಈಗ ಪಾರ್ಕ್ ಗಳಲ್ಲಿ ಅಥವಾ ದೊಡ್ಡ ದೊಡ್ಡ ಲಾನ್ ಗಳನ್ನ ಕಟ್ ಮಾಡಕ್ಕೆ ಗ್ರಾಸ್, ನಾವೇನ್ ಮೆಕ್ಸಿಕನ್ ಗ್ರಾಸ್ ಅಂತ ಹೇಳ್ತೀವಲ್ಲ, ಸೊ ಅದನ್ನ ಕಟ್ ಮಾಡುವಂತ ಲಾನ್ ಮೂವರ್. ಆ ಲಾನ್ ಮೂವರ್ ಕೂಡ ನಮ್ಮಲ್ಲಿ ಸಿಗುತ್ತೆ. ಈಗ ಅದೇ ರೀತಿ ಇಲ್ಲಿ ಒಳಗಡೆ ನೋಡೋದಾದ್ರೆ ನಾವೀಗ ಅಗ್ರಿಮಾಲ್ ಅಂತ ಇಟ್ಕೊಂಡು ಹಸುಗಳಿಗೆ ಸಂಬಂಧಪಟ್ಟಿದ ಮೂಗ್ದಾರ ಆಗಿರ್ಬೋದು, ಕೊಕ್ಕೆಗಳಾಗಿರ್ಬೋದು, ಗೆಜ್ಜೆಗಳಾಗಿರ್ಬೋದು, ಪ್ರತಿಯೊಂದು ನಮ್ಮಲ್ಲಿ ಸಿಗುತ್ತೆ. ಅದೇ ರೀತಿಯಾಗಿ ಇವೆಲ್ಲ ರೈತರು ಮಾಡಿರ್ತಕ್ಕಂತ ಮಲ್ನಾಡಿಗೆ ಹೋಗ್ಬೇಕು, ಘಟ್ಟದ ಕಡೆ ಹೋಗ್ಬೇಕು ಕಂಬಳಿ ತರೋಕೆ ಅಂತಾರೆ, ನಿಮ್ಮಲ್ಲೇ ಇದೆ ಇದು? ಹೌದು, ಇದೆಲ್ಲ ಪ್ಯೂರ್, ಯಾವುದೇ ರೀತಿ ಮಿಕ್ಸಿಂಗ್ ಇಲ್ಲ ಸರ್, ಪ್ಯೂರ್ ಕಂಬಳಿ. ಇವೆಲ್ಲ ಮಣ್ಣಿಂದ ಮಾಡಿರ್ತಕ್ಕಂತ ಐಟಮ್ಸ್, ಬುದ್ಧಿನ ಪ್ರತಿಮೆಗಳಾಗಿರ್ಬೋದು ಅಥವಾ ಈ ತರ ಲೋಟಗಳಾಗಿರ್ಬೋದು. ಅದೇನು ಸರ್ ಅದು ಇಟ್ಟಿಗೆ ತರ ಇಟ್ಟಿದ್ದೀರಲ್ಲ ಸರ್? ಇದು ಬಂದು ಕೋಕೋಪೀಟ್ ಅಂತ ಹೇಳಿ, ಅಂದ್ರೆ ನಾವೇನು ಮನೆಗಳಲ್ಲಿ ಗಾರ್ಡನ್ ಮಾಡ್ಕೋತೀವಿ ಅಂತ ಹೇಳ್ತಾರಲ್ಲ, ಅದಕ್ಕೆ ಕೋಕೋಪೀಟ್ ಮಣ್ಣಿನ ಬದಲಾಗಿ ಯೂಸ್ ಮಣ್ಣಿನ ಬದಲಾಗಿ ಇದರಲ್ಲಿ ಜಾಸ್ತಿ ಆಗುತ್ತೆ ಸರ್. ಮತ್ತೆ ಇದಕ್ಕೆ ಆಲ್ರೆಡಿ ಅಡಿಷನಲ್ ಆಗಿ ಕಾಂಪೋನೆಂಟ್ಸ್ ಕೂಡ ಮಿಕ್ಸ್ ಮಾಡಿರ್ತಾರೆ. ಅಂದ್ರೆ ಗಿಡಗಳ ಬೆಳವಣಿಗೆ ಬೇಕಾಗಿರ್ತಕ್ಕಂಥ ಕಾಂಪೋನೆಂಟ್ಸ್ ಅದ್ರಲ್ಲಿ ಆಲ್ರೆಡಿ ಮಿಕ್ಸ್ ಆಗಿರುತ್ತೆ. ಇವೆಲ್ಲ ಬಂದು ಹೊಂಗೆ ಎಣ್ಣೆ ಅಥವಾ ಬೇವಿನ ಎಣ್ಣೆ ಅಥವಾ ಹರಳೆಣ್ಣೆ. ಅಂದ್ರೆ ಗಿಡಗಳಲ್ಲಿ ಕೆಲವೊಂದು ತೆಂಗಿನ ಗಿಡ ಆಗಿರ್ಬೋದು ಅಥವಾ ಬೇರೆ ಗಿಡಗಳಲ್ಲಿ ಕೀಟಗಳ ಬಾಧೆ ಜಾಸ್ತಿ ಇರುತ್ತೆ. ಆ ಗಿಡಗಳಿಗೆ ಸ್ಪ್ರೇ ಮಾಡಕ್ಕೆ ಅಂದ್ಬಿಟ್ಟು ಹೊಂಗೆ ಎಣ್ಣೆ 300 ppm, 2000 ppm, 3000 ppm, ಅದಕ್ಕೆ ಸಂಬಂಧಪಟ್ಟಂತೆ ಕ್ವಾಲಿಟಿ ವೈಸ್ ಎಲ್ಲಾ ರೀತಿಯ ಹೊಂಗೆ ಎಣ್ಣೆ, ಬೇವಿನ ಎಣ್ಣೆ ನಮ್ಮಲ್ಲಿ ಸಿಗುತ್ತೆ. ಇದು 33 kV ಪ್ರೊಡಕ್ಷನ್. ಇದು ತುಂಬಾ ಯೂಸ್ಫುಲ್ ಸರ್. ಆಕ್ಚುಲಿ ಕೆಲವೊಂದ್ಸಲ ಈ ತೋಟಗಳಲ್ಲಿ ಕೆಲಸ ಮಾಡುವಾಗ ಈಗೆಲ್ಲ ಜಾಸ್ತಿ ಕಾರ್ಬನ್ ರೋಟಿ ಯೂಸ್ ಮಾಡ್ತಾರಲ್ಲ, ಅಂತವ್ರು ಏನೋ ಲೈನ್ ಪಕ್ಕ ಕುಯ್ಯುವಾಗ ಸುಮಾರು ಜನ ಪ್ರಾಣ ಕಳ್ಕೊಂಡಿದ್ದಾರೆ.
ಸೊ ಅಂತದಕ್ಕೆ ಇದು ಯೂಸ್ ಆಗುತ್ತೆ. ಇದು ಒಂದು 33 kV, ಇದು ಒಂದು 11 kV ಪ್ರೊಡಕ್ಷನ್. ಓಕೆ ಓಕೆ. ಇಲ್ಲಿ ನೋಡೋದಾದ್ರೆ ನಮ್ಮ ಮಾಮೂಲಿ ಅಡಿಕೆ ಕತ್ತಿಗಳಾಗಿರ್ಬೋದು ಅಥವಾ ನಮ್ಗೆ ಏನು ಕಾಯಿ ನಾವು ಕೊಬ್ಬರಿ ಹೊಡಿಯಕ್ಕೆ ಸಂಬಂಧಪಟ್ಟಂತ ರಾಡ್ಗಳಾಗಿರ್ಬೋದು, ನಮ್ಮ ಅಗ್ರಿಮಾಲಲ್ಲಿ ಏನೇನ್ ಸಿಗುತ್ತೆ ಅನ್ನೋರಿಗೆಲ್ಲ ನಾನು ಸಿಂಪಲ್ ಆಗಿ ಹೇಳೋದು, ಒಂದ್ ಸೂಜಿ ದಾರದಿಂದ ಹಿಡಿದು ಟ್ರ್ಯಾಕ್ಟರ್ಗೂ ಪ್ರತಿಯೊಂದು ಐಟಮ್ ನಮ್ಮಲ್ಲಿ ಸಿಗುತ್ತೆ ಅಂತ. ಇದು ಒಂದು ಸರ್ ಎಸ್ಪೆಷಲಿ ಬಾಳೆ ಗಿಡಕ್ಕೆ ತುಂಬಾ ಯೂಸ್ ಆಗುತ್ತೆ. ಈಗ ಏನಾಗುತ್ತೆ ಅಂದ್ರೆ ತಾಯಿ ಅಂದ್ರೆ ದೊಡ್ಡ ಬಾಳೆ ಗಿಡ ಇರುತ್ತಲ್ಲ, ಅದ್ರ ಪಕ್ಕದಲ್ಲಿ ಸಣ್ಣ ಬಾಳೆ ಕಂದುಗಳು ಬೆಳ್ಕೊತಾ ಇರ್ತವೆ. ನಮ್ ರೈತರು ಏನ್ ಮಾಡ್ತಾರೆ, ಅದು ಬೆಳೆದ್ರೆ ದೊಡ್ಡ ಗಿಡದಲ್ಲಿ ಇಳುವರಿ ಕಮ್ಮಿ ಆಗುತ್ತೆ ಅನ್ಬಿಟ್ಟು ಅವ್ನು ಕತ್ತರಿಸ್ತಾ ಇರ್ತಾರೆ. ಬಟ್ ಅವ್ ಕತ್ತರಿಸಿದಷ್ಟು ಮತ್ತೆ ಬರ್ತಾ ಇರ್ತವೆ. ಅದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು ಅಂದ್ರೆ ಈ ತರ ಒಂದು ಪೈಪ್ ಅಲ್ಲಿ ಇಲ್ಲಿ ಹೋಲ್ ಮಾಡಿ ಇದನ್ನ ಇಲ್ಲಿ ಮುಂದಗಡೆ ಕ್ಲೋಸ್ ಮಾಡಿದೀವಿ. ಸೊ ಆ ಕತ್ತರಿಸಿದಂತ ಬಾಳೆ ಗಿಡದ ಬಾಳೆ ಗಿಡದಲ್ಲಿ ತಾಯಿ ಇದಕ್ಕೆ ಕಾಂಡಕ್ಕೆ ಹಾಕ್ಬಿಟ್ಟು ಒಂದ್ಸಲಿ ತಿರುಗಿ ಈ ತರ ಮೇಲೆ ಕೆಸಿದಾಗ ಒಳಗಡೆ ನಮ್ಗೆ ಒಂದು ಅರ್ಧ ಅಡಿ 1/4 ಅಡಿ ಹೋಲ್ ಆಗುತ್ತೆ. ಸೊ ಇದು ತೆಗೆದ ಮೇಲೆ ಅದ್ರೊಳಗಡೆ ನೀರ್ ಶೇಖರಣೆ ಆಗುತ್ತೆ. ನೀರ್ ಶೇಖರಣೆ ಆದಾಗ ಒಳಗಡೆ ಕೊಳೆಯಕ್ಕೆ ಶುರು ಆಗುತ್ತೆ. ಒಳಗಡೆ ಕೊಳೆಯಕ್ ಶುರುವಾದಾಗ ಗಿಡಗಳು ಮತ್ತೆ ಬೆಳೆಯೋದಿಲ್ಲ. ಸೊ ಆ ಒಂದು ಸರ್ ಇದು ಎಲ್ಲಿದೆ? ನಮ್ದೇನಾ ಸರ್? ಇದು ನಮ್ದೇ ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳಿದ್ರೆ ಇದನ್ನ ಒಬ್ಬ ರೈತನೇ ಕಂಡುಹಿಡಿದಿದ್ದು ಸರ್. ಕೀಟಗಳು ಅಂತ ಅಂದ್ರೆ ಈಗ ನಾವು ಫಾರ್ ಎಕ್ಸಾಂಪಲ್ ತೆಂಗಿನ ಗಿಡದಲ್ಲಿ ನೋಡಿದ್ರೆ ನಮ್ಗೆ ರೈನೋಸರಸ್ ಬೀಟಲ್ಗಳದ್ದು ತುಂಬಾ ಹಾವಳಿ ಇರುತ್ತೆ. RPB ಮತ್ತೆ RPW ಅಂತ ಹೇಳಿ 2 ತರ ಕೆಂಪು ಮೂತಿ ಹುಳ ಮತ್ತೆ ಕಪ್ಪು ಮೂತಿ ಹುಳ ಅಂತ ಬರುತ್ತೆ. ಇದು ಅದಕ್ಕೆ ಸಂಬಂಧಪಟ್ಟಂತ ಒಂದು ಬಕೆಟ್ ಟ್ರ್ಯಾಪ್. ಇವು ಅದಕ್ಕೆ ಸಂಬಂಧಪಟ್ಟಂತ ಮೋಹಕ ಬಲೆ, ನಾವಂದ್ರೆ ಆಕರ್ಷಕ ಮೋಹಕ ಬಲೆ. ಈ ಒಂದು ಸ್ಮೆಲ್ಗೆ ಅವು ಬಂದು ಈ ಬಕೆಟ್ ಒಳಗೆ ಬೀಳ್ತವೆ. ಇದ್ರೊಳಗೆ ಬೀಳ್ತವೆ? ಹೌದು ಸರ್, ಇದ್ರೊಳಗಡೆ ಬೀಳುತ್ತೆ. ನಾವ್ ಇದ್ರೊಳಗಡೆ ನೀರ್ ಹಾಕಿಡ್ಬೇಕು. ಇದ್ರೊಳಗಡೆ ನಾವು ನೀರ್ ಹಾಕಿಡ್ಬೇಕು ಸರ್. ಇದು ಒಂದು ಆರ್ಗ್ಯಾನಿಕ್ ರಿಪೆಲೆಂಟ್ಸ್ ಅಂದ್ರೆ ಈಗ ಜೋಳಗಳಿಗಾಗಿರ್ಬೋದು, ಹುಳ್ಳಿ ಗಿಡ ಆಗಿರ್ಬೋದು, ನಮ್ಮ ತರಕಾರಿ ಬೆಳೆಗಳು ಹಾಕಿರ್ತಾರೆ, ನವಿಲು, ಗಿಳಿ, ಕಾಡು ಹಂದಿ, ಹೆಗ್ಗಣ, ಇಲಿಗಳು ಕಾಟ ಇರುತ್ತೆ. ಸೊ ಅವುಗಳಿಂದ ಬೆಳೆಗಳನ್ನ ಸಂರಕ್ಷಣೆ ಮಾಡ್ಕೊಳ್ಳಕ್ಕೆ ಈ ಒಂದು ಆರ್ಗ್ಯಾನಿಕ್ ರಿಪೆಲೆಂಟ್ಸ್ ಅಂತ ಯೂಸ್ ಮಾಡ್ತಾರೆ. ಹೆಸರು ಹೇಳ್ದಂಗೆ ಆರ್ಗ್ಯಾನಿಕ್ ರಿಪೆಲೆಂಟ್ಸ್, ಅವುಗಳ ಪ್ರಾಣಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ. ಬಟ್ ಬರೋದಿಲ್ಲ ಸ್ಮೆಲ್ಲು, ಮತ್ತೆ ಅವುಗಳಿಗೆ ತಿಂದ್ರೆ ಆಗೋದಿಲ್ಲ. ತುಂಬಾ ಹಾವುಗಳು ಇದೆಲ್ಲ ಬರ್ತಾ ಇದ್ರೆ ಅದಕ್ಕೆ ಅವಾಯ್ಡ್ ಆಗುತ್ತೆ. ಇದು ಒಂದು ಕೋತಿ ಓಡಿಸಕ್ಕೆ ಯೂಸ್ ಮಾಡುವಂತ ಗನ್. ಸೂಪರ್. ಇದೆಲ್ಲ ಬೇಕು ಅಂದ್ರೆ ಇದನ್ನು ಕೂಡ ಇಲ್ಲಿ ಬೈ ಮಾಡ್ಬೋದು. ಇದಕ್ಕೆ ಪಟಾಕಿ ಹಾಕ್ಬೇಕು. ನಾವು ಮಾಮೂಲಿ ಹೆಸರು ಕಲರ್ ಪಟಾಕಿ, ಈರುಳ್ಳಿ ಪಟಾಕಿ ಅಂತ ಹೇಳ್ತೀವಿ ಅಥವಾ ಆಟಂ ಬಾಂಬ್ ಅಂತ ಹೇಳ್ತೀವಿ. ಅದಿಟ್ರೆ ಆಯ್ತು. ಅದಿಟ್ಬಿಟ್ಟು ಇಲ್ಲಿ ಕ್ಲೋಸ್ ಮಾಡಿ ಇಲ್ಲಿ ಮದ್ದು ಆಚೆ ಬರುತ್ತೆ. ಮತ್ತೆ ಇದನ್ನ ಕ್ಲೋಸ್ ಮಾಡ್ಬೇಕು ಇಲ್ಲಿಂದ. ಇದೆಲ್ಲ ಹೌದು, ಇದಕ್ಕೊಂದು ಇದನ್ನ ಕೊಟ್ಟಿದೀವಿ. ಇಲ್ಲಿ ಮುಖಾಂತರ ನಾವು ಬೆಂಕಿ ಕಿಡಿ ಮುಖಾಂತರ ಅದು ಹತ್ಕೊಳ್ಳುತ್ತೆ. ಸೂಪರ್. ಇದು ಒಂದು ಮಣ್ಣಿನ ಫ್ರಿಡ್ಜ್. ಇಲ್ಲಿ ಇದೆಯಲ್ಲ ಸರ್, ಇದು ಮಣ್ಣಿನ ಫ್ರಿಡ್ಜ್. ಹೌದು. ಇಲ್ಲಿ ಮೇಲ್ಗಡೆ ನಾವು ನೀರನ್ನ ಶೇಖರಣೆ ಮಾಡಬಹುದು. ಸೊ ನಾವಿಲ್ಲಿ ಒಂದು 4 ಲೀಟರ್ 5 ಲೀಟರ್ ನೀರ್ ಇರುತ್ತೆ. ನಾವಿದು ಯೂಸ್ ಮಾಡ್ಕೊಂಡ್ ನಲ್ಲಿ ಓಪನ್ ಆಗುತ್ತೆ. ಇದರಲ್ಲಿ ನಾವು ತರಕಾರಿ ಆಗಿರ್ಬೋದು, ಹಣ್ಣುಗಳಾಗಿರ್ಬೋದು ಇಡ್ಬೋದು. ಹಾಳಾಗಲ್ಲ. ಅಷ್ಟು ಕೂಲ್ ಕೊಡುತ್ತೆ. ಹೌದು ಸರ್. ಮೇಲ್ಗಡೆ ನೀರ್ ಇರುತ್ತೆ, ಕೂಲ್ ಆಗೇ ಇರುತ್ತೆ ಬೇಸಿಗೆನಲ್ಲಿ. ಮತ್ತೆ ಇದರಿಂದ ಯಾವ್ದೇ ರೀತಿ ಪರಿಸರಕ್ಕೆ ಯಾವುದೇ ರೀತಿ ಹಾನಿ ಇಲ್ಲ. ಆರೋಗ್ಯಕ್ಕೂ ಕೂಡ ಒಳ್ಳೇದು. ಈಗ ಏನ್ ನಾವು ಮಾಮೂಲಿ ಮನೆಯಲ್ಲಿ ಯೂಸ್ ಮಾಡ್ತಿದೀವಲ್ಲ, ಈ ನೀರನ್ನು ಕುಡಿಬಹುದು ಸರ್. ಈ ನೀರನ್ನು ಕುಡಿಬಹುದು, ಅದು ಶೇಖರಣೆ ಮಾಡಬಹುದು ಸರ್. ಇದು ಬಂದು ಈಗ ತರಕಾರಿ ಗಿಡಗಳಾಗಿರ್ಬೋದು, ಜೋಳಗಳಾಗಿರ್ಬೋದು, ಅಥವಾ ಮನೆ ಮುಂದೆ ಸ್ವಲ್ಪ ಜಾಗ ಇದೆ, ನಾವೇನೋ ಒಂದು ಚಿಕ್ಕದಾಗಿ ಕೈತೋಟ ಮಾಡ್ಕೋತೀವಿ ಅಂತ ರೈತರುಗಳಿಗೆ ಇದು ಯೂಸ್ ಆಗುತ್ತೆ. ಇದು ಒಂದು ಹ್ಯಾಂಡ್ ಕಲ್ಟಿವೇಟರ್ ಅಂತ ಹೇಳಿ 5 ಟೈನ್. ಇದು 5 ಅಲ್ಲಿರುತ್ತೆ. ಮತ್ತೆ ಹಿಂದಗಡೆ ಕಳೆ ಏರಿಯಕ್ಕೂ ಕೂಡ ಸಾಧನ ಇರುತ್ತೆ. ಎರಡು ಬರುತ್ತೆ. ಇದಕ್ಕೆ ಅಡಿಷನಲ್ ಆಗಿ ಈ ತರ ಒಂದು ನಾವು ಇದು ತಗೋಬೇಕು. ಈ ತರ ಒಂದು ಸ್ಟಿಕ್. ಇದೊಂದು ಸ್ಟಿಕ್ ಪರ್ಚೇಸ್ ಮಾಡಿದ್ರೆ ಈ ತರದ ಒಂದು 7 ರಿಂದ 8 ಐಟಮ್ ಹಾಕ್ಬೋದು ಒಂದೇ ಸ್ಟಿಕ್ ಅಲ್ಲಿ. ಈ ತರದ್ ಹಾಕ್ಬೋದು, ಇಲ್ಲ ಈ ತರ ಕಲ್ಟಿವೇಟರ್ ಹಾಕ್ಬೋದು, ಇಲ್ಲ ಈ ತರ ನಮ್ಗೆ ಒಂಟಿ ನೇಗ್ಲಾಗ್ಬೇಕು ಅಂದ್ರೆ ಈ ತರ ಒಂಟಿ ನೇಗ್ಲ ಹಾಕ್ಬೋದು. ಇದು ಬಂದು ಫರ್ಟಿಲೈಸರ್ ನ ಸೋಸಕ್ಕೆ ಅಂದ್ರೆ ಗೊಬ್ಬರ ಆಗಿರ್ಬೋದು, ಬೇರೆ ಇದನ್ನ ಸೋಸಕ್ಕೆ ಬೇಕಿರ್ತಕ್ಕಂತ ಒಂದು ಟಬ್ ಸರ್. ಅದೇ ರೀತಿ ಆರೆಕೋಲ್ಗಳಿದೆ, ಅಥವಾ ಹ್ಯಾಂಡ್ ಆಪರೇಟೆಡ್ ಡಿಗ್ಗರ್ ಬೇಕು ಅಂತಂದ್ರೆ ಮಿಷಿನ್ ಅಲ್ಲಿ ನೋಡಿದ್ರೆ ಇದೆಲ್ಲ ಹ್ಯಾಂಡ್ ಆಪರೇಟೆಡ್ ಡಿಗ್ಗರ್ಸ್ ಇದೆ. ಅದೇ ರೀತಿ ಕುಡ್ಲುಗಳು, ನಾವು ರೋಟಿ ಏನ್ ಹೇಳ್ತೀವಲ್ಲ, ರೋಟಿಗೆ ಸಂಬಂಧಪಟ್ಟಂತೆ ಬೇಕಾಗಿರ್ತಕ್ಕಂಥ ಬಿದಿರು ರೋಟಿಗೆ, ಫೈಬರ್ ರೋಟಿಗೆ ಬೇಕಾಗಿರ್ತಕ್ಕಂಥ ಈ ತರ ಕ್ಲಾಂಪ್ ಸಿಸ್ಟಮ್ ಇರ್ತಕ್ಕಂಥ ಕುಡ್ಲುಗಳು ಕೂಡ ಸಿಗುತ್ತೆ. ಅದೇ ರೀತಿಯಾಗಿ ನಮ್ಮ ಅಗ್ರಿಕಲ್ಚರ್ ಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಟೂಲ್ಸ್ ಗಳು ನಮ್ಮಲ್ಲಿ ಸಿಗುತ್ತೆ ಸರ್. ನೋಡಿ ಟೂಲ್ಸ್ ಎಷ್ಟು, ಕಟಿಂಗ್ ಪ್ಲೇಯರ್, ಸ್ಕ್ರೂ ಡ್ರೈವರ್ಸ್, ರಿಂಗ್ ಸ್ಪ್ಯಾನರ್, ಸೆಟ್ ಸ್ಪ್ಯಾನರ್, ಗಳು, ಇವೆಲ್ಲ ನಮ್ಗೆ ಗುದ್ಲಿ ಅಥವಾ ಪಿಕಾಸಿ ಅಂತ ಹೇಳ್ತೀವಿ, ಅದಕ್ಕೆ ಬೇಕಾಗಿರ್ತಕ್ಕಂಥ ಕಾವು ಮಾಡುವಂತ ಕಾವುಗಳು ನೋಡಿ ಇಲ್ಲಿದೆ. ಇದೆಲ್ಲ ಒಂದು ಆರ್ಗ್ಯಾನಿಕ್ ಗ್ರಾಸರೀಸ್ ಸರ್. ಇದು ಎಲ್ಲ ಒಂದು ಏನ್ ನಮ್ಮ ರೈತರುಗಳು ಸಾವಯವ ಕೃಷಿ ಮಾಡ್ತಾರಲ್ಲ, ಆ ಸಾವಯವ ಕೃಷಿ ಮಾಡುವಂತ ರೈತ ಸಂಘಗಳಿಂದ ನೇರವಾಗಿ ಪರ್ಚೇಸ್ ಮಾಡಿ ಕ್ಲೀನ್ ಆಗಿ ಪ್ಯಾಕಿಂಗ್ ಆಗಿರುವಂತದ್ದು. ಉಪ್ಪು ಸಿಗುತ್ತೆ. ಇದು ರಾಕ್ ಸಾಲ್ಟ್. ಇದು ಹಿಮಾಲಯದಿಂದ ಬರ್ತಕ್ಕಂತ ಒಂದು ರಾಕ್ ಸಾಲ್ಟ್. ಅದೇ ರೀತಿಯಾಗಿ ನಿಮ್ಮ ಗೋಕರ್ಣದಿಂದ ಬರ್ತಕ್ಕಂತ ಸೀ ಸಾಲ್ಟ್ ಕೂಡ ನಮ್ಮಲ್ಲಿ ಸಿಗುತ್ತೆ. ಇದೆಲ್ಲ ಒಂದು ನಿಮಗೆ ಮೆಂತ್ಯ ಸೊಪ್ಪು ಆಗಿರ್ಬೋದು, ಇಲ್ಲ ನಿಮಗೆ ಏನಾದ್ರೂ ನಾವು ಕೊತ್ತಂಬರಿ ಹಾಕ್ತಿವಿ ಅಂದ್ರೆ ಕೊತ್ತಂಬರಿ, ಸೊಪ್ಪಿನ ಬೀಜಗಳು ಹಾಕ್ತಿವಿ ಅಂದ್ರೆ ಸೊಪ್ಪಿನ ಬೀಜ. ಅಂದ್ರೆ ನಾವು ಏನು ವಾಣಿಜ್ಯ
ವಾಣಿಜ್ಯವಾಗಿ ಅಂದ್ರೆ ನಾವೇನ್ ಕಮರ್ಷಿಯಲ್ ಆಗಿ ಬೆಳಿತೀವಲ್ಲ, ದೊಡ್ಡ ಪ್ರಮಾಣದಲ್ಲಿ ಬೆಳಿತೀವಲ್ಲ, ಅಂತ ರೈತರಿಗೆ ಬೇಕು ಅಂದ್ರೆ ಅಂತ ರೈತರಿಗೂ ಸಿಗುತ್ತೆ. ಇದು ಬಂದು ರೆಡಿ ಜೀವಾಮೃತ. ಸೊ ಇದನ್ನ ನಾವು 1 ಲೀಟರ್ ಜೀವಾಮೃತನ 10 ಲೀಟರ್ ನೀರಿಗೆ ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡ್ಬೋದು. ಇದು 5 ಲೀಟರ್ದು. 5 ಲೀಟರ್ ಅವ್ರಿಗೆ ಎಷ್ಟು ಲೀಟರ್ ಬೇಕೋ ಸಿಗುತ್ತೆ. ಅದೇ ರೀತಿಯಾಗಿ ರೆಡಿ ಜೀವಾಮೃತ, ಕೆಲವರು ಜೀವಾಮೃತ ನಮಗೆ ಬೇಡ, ನಮಗೆ ಘನ ಜೀವಾಮೃತ ಬೇಕು, ನಾವೇ ಮಾಡ್ಕೋತೀವಿ ಅಂತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿ ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ಮಿಕ್ಸ್ ಆಗಿರುತ್ತೆ. ಗಂಜಲ ಆಗಿರ್ಬೋದು, ಸಗಣಿ ಆಗಿರ್ಬೋದು, ದ್ವಿದಳ ಧಾನ್ಯದ ಹಿಟ್ಟಾಗಿರ್ಬೋದು, ಮಣ್ಣಾಗಿರ್ಬೋದು, ಪ್ರತಿಯೊಂದರಲ್ಲಿ ಮಿಕ್ಸ್ ಆಗಿರುತ್ತೆ. ಇದನ್ನ ನಾವು ನೀರಿಗೆ ಮಿಕ್ಸ್ ಮಾಡಿ 7 ದಿನ ಅದನ್ನ ಪ್ರೊಸೆಸಿಂಗ್ ಅಲ್ಲಿ ಕಂಟಿನ್ಯೂ ಮಾಡಿ ಇದನ್ನ ನಾವು ಗಿಡಗಳಿಗೆ ಕೊಡ್ಬೋದು. ನೀವು ಮರದಲ್ಲಿ ಮಾಡಿರ್ತಕ್ಕಂಥದ್ದು ಇದೆಲ್ಲ, ಇದು ಮರದಲ್ಲಿ ಮಾಡಿರೋದು, ಇದು ಕೂಡ ಮರದಲ್ಲಿ ಮಾಡಿರೋ ಕೀ, ಈ ತರ ಒಂದು ಚಿಕ್ಕ ಸ್ಕೂಟರ್. ಅಂದ್ರೆ ಈಗ ಸಣ್ಣ ಈ ಮೇಳಗಳಿಗೆಲ್ಲ ಹೋದಾಗ ಈ ತರದೆಲ್ಲ ನೋಡ್ತೀವಿ. ಅಗೈನ್ ಇಲ್ಲಿ ನೋಡ್ತಾ ಇದ್ದೀವಿ. ಈ ತರ ಇದು ನೋಡ್ಬೋದು ನೀವು. ಈ ತರ ಒಂದು ಮನೆಗಳಿಗೆ ತುಂಬಾ ಚೆನ್ನಾಗಿ ಡೆಕೋರೇಟಿವ್ ಆಗಿ ಬೇಕು ಅಂದ್ರೆ ಅದನ್ನ ಹಾಕ್ಬಹುದು ನೋಡಿ. ಅದೇ ರೀತಿಯಾಗಿ ಈಗ ಕೆಲವರು ಗಿಫ್ಟ್ ಕೊಡಕ್ಕೆ ಏನ್ ಮಾಡ್ತಾರೆ ಅಂತ ಅಂದ್ರೆ ಸರ್, ಹೂವಿಂದ ಗಿಫ್ಟ್ ಕೊಡ್ತಾರೆ. ಬೊಕ್ಕೆ, ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರನ್ನ ವೆಲ್ಕಮ್ ಮಾಡ್ಬೇಕು ಅಂತಂದ್ರೆ ಹೂವಿಂದ ಕೊಡ್ತಾರೆ. ಅದ್ರ ಬದಲಾಗಿ ಇದು ಪ್ಯೂರ್ ರೇಷ್ಮೆ. ಈಗ ನೀವು ಯಾರಿಗೋ ಒಬ್ರಿಗೆ ಒಂದು ಗಿಫ್ಟ್ ಕೊಟ್ರಿ ಅಥವಾ ಬೊಕ್ಕೆ ಕೊಟ್ರಿ ಅಂತಂದ್ರೆ ಅದನ್ನ ಅವ್ರ ಮನೆಗಂತೂ ತಗೊಂಡೋಗೋದಿಲ್ಲ, ಬಿಸಾಕ್ತಾರೆ. ಇಲ್ಲ ತಗೊಂಡೋದ್ರು 1 ದಿನ ಇರುತ್ತೆ ಅಷ್ಟೇ. ಅದು 2ನೇ ದಿನ ತಗೊಂಡೋಗ ಅದನ್ನ ಡಸ್ಟ್ಬಿನ್ ಹಾಕ್ತಾರೆ. ಸೊ ಇದು ಬಂದು ರೇಷ್ಮೆ, ಶುದ್ಧ ರೇಷ್ಮೆಯಿಂದ ಮಾಡಿರೋದು. ಯಾರಿಗಾದ್ರೂ ಗಿಫ್ಟ್ ಕೊಟ್ರೆ ತುಂಬಾ ದಿನಗಳ ಕಾಲ ಇದನ್ನ ಅವರು ಸೇಫ್ ಟ್ರೇ ಇಟ್ಕೋತಾರೆ. ಸರ್ ಇದೆಲ್ಲ ಬಂದು ಮಜ್ಜಿಗೆ ಕಡಿಯೋ ಮಿಷಿನ್. ಇದು ಮನೆ ಯೂಸ್ ಆಗುತ್ತೆ. ಇದು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಜ್ಜಿಗೆ ಕಡಿಯೋ ಅಂತರ್ಗೆ, ಅಥವಾ ಇದು ಕಮರ್ಷಿಯಲ್. ಇದು ಒಂದು ಹಳೆ ಕಾಲದಲ್ಲಿ ಯೂಸ್ ಮಾಡ್ತಾರೆ, ಮಜ್ಜಿಗೆ ಕಡೆ ಹಳೆ ಕಾಲದ್ದು. ಇದೆಲ್ಲ ಮೆಟಲ್ ಅಲ್ಲಿ ಮಾಡ್ತಾರೆ, ಸ್ಪೆಷಲ್ ಒಂಥರ ಆಂಟಿಕ್ ಪೀಸ್ ತರ. ಸರ್ ಇದೆಲ್ಲ ಬಂದು ಕೃಷಿ ಕೆಲಸಕ್ಕೆ, ಅಂದ್ರೆ ಗೊಬ್ಬರ ಅಥವಾ ಅಡಿಕೆ ಸಿಪ್ಪೆ, ತೆಂಗಿನಕಾಯಿಗಳನ್ನ ಒತ್ತಕ್ಕಾಗಿರ್ಬೋದು, ಅದು ಸಂಬಂಧಪಟ್ಟಂತ ಎಲ್ಲಾ ರೀತಿಯ ಟಬ್ಸ್ ಸಿಗುತ್ತೆ. ಇಲ್ಲ ಈಗ ಏನಾಗಿದೆ ಅಂತಂದ್ರೆ ಹೈಡ್ರೋಪೋನಿಕ್ ಸಿಸ್ಟಮ್ ಅಲ್ಲಿ ಜೋಳ ಬೆಳಿತಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತ ಹೈಡ್ರೋಪೋನಿಕ್ ಟ್ರೇಗಳು ಕೂಡ ನಮ್ಮಲ್ಲಿ ಸಿಗುತ್ತೆ. ಈಗ ಏನ್ ನಾವು ಮಾತ್ರ ಮೊಳಕೆ ಕಟ್ಟಿದ ಕಾಳು ತಿಂದು ಪ್ರೋಟೀನ್ ಶಕ್ತಿ ಅಂತೀವಲ್ಲ, ಹಸು ಕುರಿ ಮೇಕೆಗಳಿಗೂ ಕೂಡ ಕೊಡಿ ಅಂದ್ಬಿಟ್ಟು ಹೈಡ್ರೋಪೋನಿಕ್ ಸಿಸ್ಟಮ್ ಅಲ್ಲಿ ಜೋಳ ಬೆಳಿತಾರೆ. ಸೊ ಇದ್ರ ಮುಖಾಂತರ ಹಸುವಿನ ಆರೋಗ್ಯ ಕೂಡ ಹೆಚ್ಚಾಗುತ್ತೆ, ಮತ್ತೆ ಅದರ ಇಳುವರಿ ಕೂಡ ಹೆಚ್ಚಾಗುತ್ತೆ. ಅದು ಬೇಕಾಗಿರ್ತಕ್ಕಂಥ ಹೈಡ್ರೋಪೋನಿಕ್ ಟ್ರೈನ್ ಕೂಡ ನಮ್ಮಲ್ಲಿ ಸಿಗುತ್ತೆ. ಸರ್ ರೈಟ್ ವೈಸ್ ಅಂತಂದ್ರೆ ಕೆಲವು ನಾನು ಹೇಳ್ಬಿಟ್ಟು ನಾನೇನೋ ತೀರಾ ಕಡಿಮೆ ರೇಟಿಗೆ ಕೊಡ್ತೀನಿ ಅಂತ ನಾನು ಹೇಳೋದಿಲ್ಲ. ತೀರಾ ಇಲ್ಲ ನನ್ನ ಹತ್ರ ಬಂದ್ಬಿಟ್ರೆ ನಾನು ತೀರಾ ಕಡಿಮೆ ರೇಟಿಗೆ ಕೊಡ್ತೀನಿ ಅಂತ ಹೇಳೋದಿಲ್ಲ. ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಕಾಂಪಿಟೇಟಿವ್ ಪ್ರೈಸ್ ಅಲ್ಲೇ ಕೊಡ್ತೀವಿ. ಆನ್ಲೈನ್ ಅಲ್ಲಿ ನಮ್ಗೊಂದು ಪ್ರೈಸ್ ನೋಡಿರ್ತೀವಿ ನಾವು, ಆ ರೇಟ್ ಅಲ್ಲಿ ಇಲ್ಲಿ ಸಿಗುತ್ತೆ. ಆನ್ಲೈನ್ ಅದಂತೂ 100% ಆನ್ಲೈನ್ ಪ್ರೈಸ್ಗೆ ಸಿಗುತ್ತೆ ನೋಡಿ. ಕೃಷಿಗೆ ಸಂಬಂಧಿಸಿರುವಂತ ಕೆಲವೊಂದು ಇದೆಲ್ಲ ಪುಸ್ತಕಗಳಿದೆ. ಯಾವ್ದು ಬೇಕಾದ್ರೂ ಇಲ್ಲಿಗೆ ಬಂದ್ರೆ ನೀವೊಂದು ಸ್ವಲ್ಪ ಸಮಯ ಕೊಟ್ರೆ ಖಂಡಿತ ಇಲ್ಲಿ ಬಂದು ನಿಂತು ನೋಡ್ಕೊಂಡು ಹೋಗ್ಬೋದು. ಎಸ್. ಸೊ ವಾರದ ಎಲ್ಲಾ ದಿನನೂ ಓಪನ್ ಇರುತ್ತೆ ಸರ್? ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೂ ಬೆಳಿಗ್ಗೆ 10 ರಿಂದ ಸಂಜೆ 7 ಗಂಟೆವರೆಗೂ ಇರುತ್ತೆ. ಭಾನುವಾರ ಹಾಫ್ ಡೇ ಇರುತ್ತೆ ಸರ್, ಮಧ್ಯಾಹ್ನದವರೆಗೂ ಇರುತ್ತೆ. ನಾನು ಆಲ್ರೆಡಿ ರೆಡ್ ಕಲರ್ ಟ್ರ್ಯಾಕ್ಟರ್ ಗಳನ್ನ ಅಥವಾ ಈ ಬ್ಲೂ ಕಲರ್ ಇದೆಲ್ಲ ನೋಡಿದೀನಿ. ಈ ಬ್ಲಾಕ್ ಕಲರ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇರೋಂತ. ಅಂದ್ರೆ ಈ ಕಂಪನಿಯಲ್ಲಿ ಮಾತ್ರ ಈ ಬ್ಲಾಕ್ ಬರೋದಾ, ಎಲ್ಲಾದ್ರಲ್ಲೂ ಬರುತ್ತಾ ಹೇಗೆ ಸರ್? ಎಲ್ಲಾದ್ರಲ್ಲೂ ಬರಲ್ಲ, ನಮ್ಮ ಕಂಪನಿಯಲ್ಲಿ ಮಾತ್ರ ಬರೋದು. ನಿಮ್ಮ ಕಂಪನಿಯಲ್ಲಿ ಮಾತ್ರ ಬರೋದು. ಇದು 28 HP 3 ಸಿಲಿಂಡರ್ ಗಾಡಿ, 4 ವೀಲ್ ಡ್ರೈವ್. ಈ 4 ವೀಲ್ ಡ್ರೈವ್ ಅಂದ್ರೆ ನಿಮಗೆ 4 ವೀಲ್ ಅಲ್ಲೂ ಗ್ರಿಪ್ ಇರುತ್ತೆ. 4 ವೀಲ್ ಅಲ್ಲೂ ಗ್ರಿಪ್ ಸಿಗುತ್ತೆ. 4 ವೀಲ್ ಅಲ್ಲೂ ಗ್ರಿಪ್ ಇರುತ್ತೆ. ಇದು ಹೋಗೋದಕ್ಕೇನು ತುಂಬಾ ಜಾಸ್ತಿ ಜಾಗ ಬೇಕು ಆತರ ಏನಿಲ್ಲ ಸರ್? ನಿಮಗೆ 3.5 ಅಡಿ ಕಾಂಪ್ಯಾಕ್ಟ್ ಇದ್ರಲ್ಲಿ ಹೋಗುತ್ತೆ ನಿಮ್ಗೆ. ತೋಟದೊಳಗಡೆ ತಗೊಂಡೋಗ್ಬೋದು, ಆರಾಮಾಗಿ ತೋಟದೊಳಗಡೆ ತಗೊಂಡೋಗ್ಬೋದು. ಇಂಜಿನ್ ಕೆಪಾಸಿಟಿ ಎಲ್ಲ ಹೆಂಗಿರುತ್ತೆ ಸರ್? ಇಂಜಿನ್ ಕೆಪಾಸಿಟಿ ಇದು 28 HP 3 ಸಿಲಿಂಡರ್ ಗಾಡಿ. ಜೊತೆಗೆ ಮಿಸ್ಟಿ ಬುಷಿ ಇಂಜಿನ್ ಬರುತ್ತೆ. ಮಿಸ್ಟಿ ಬುಷಿ ಇಂಜಿನ್ ನಿಮ್ಗೆ ಇಲ್ಲೆಲ್ಲ ನೋಡಿ. ಈ ತರ ಎಲ್ಲ ಕೊಟ್ಟಿದ್ದಾನೆ. ಅಂದ್ರೆ ಒಳಗಡೆನೆ ಎಲ್ಲ ಕೊಟ್ಟಿದ್ದಾನೆ. ಸೈಲೆನ್ಸರ್ ಆಗ್ಲಿ, ರೇಡಿಯೇಟರ್ ಆಗ್ಲಿ, ಏರ್ ಫಿಲ್ಟರ್ ಆಗ್ಲಿ ಎಲ್ಲ ಒಳಗಡೆನೆ ಕೊಟ್ಟಿದ್ದಾನೆ. ಪರಕ್ ಹೊಡೆಯೋ ಚಾನ್ಸಸ್ ಇರಲ್ಲ ನಿಮ್ಗೆ. ಏನು ಹೊಡೆಯೋದಿಲ್ಲ ನಿಮ್ಗೆ. ಟೈರ್ ಟು ಟೈರ್ ಎಲ್ಲ ಒಳಗಡೆನೆ ಕೊಟ್ಟಿರ್ತಾನೆ. ಇವುಗಳ ಪ್ರೈಸ್ ತುಂಬಾ ಜಾಸ್ತಿ ಇರುತ್ತೆ ಹೆಂಗೆ ಸರ್? ಪ್ರೈಸ್ ಎಲ್ಲ ನಾರ್ಮಲ್ ಆಗೇ ಇರುತ್ತೆ ಸರ್. ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ 5 lakhs ಬರುತ್ತೆ ನಿಮ್ಗೆ. 4 ಇದಾವಲ್ಲ, ಇವು ಯಾವ್ಯಾವ್ದಕ್ಕೆ ಯೂಸ್ ಆಗೋದು? ಈಗ ಇದು ಹೇಳಿದ್ರಿ ಕಡಿಮೆ ಅಂತ, ಇದು ಹೇಳಿದ್ರೆ ಸ್ವಲ್ಪ ಅಗಲ ಜಾಸ್ತಿ ಇದೆ ಅಂತ. ಇದು 2 ಸಿಲಿಂಡರ್ ಇಂಜಿನ್ ಅಂದ್ರೆ ಕೆಲವೊಂದು 4 ಸಿಲಿಂಡರ್ ಆತರ ಹೇಳಿದ್ರಿ. ಅವುಗಳು ಹೆಂಗೆ ಕಂಪೇರ್ ಮಾಡೋದು? ಯಾಕೆ? ಇದು ಟಾರ್ಕ್ ಪವರ್ ಜಾಸ್ತಿ ಇರುತ್ತೆ ಸರ್. 28 HP 3 ಸಿಲಿಂಡರ್ ಅಲ್ಲಿ ಟಾರ್ಕ್ ಪವರ್ ಜಾಸ್ತಿ ಇರುತ್ತೆ. 28 HP ನೇ ಬರುತ್ತೆ ಎರಡಕ್ಕೂನು. ಇದು ನಿಮ್ಗೆ 2 ಸಿಲಿಂಡರ್ ಬರುತ್ತೆ. ಇದು ಒಂಚೂರು ಕಮ್ಮಿ ಬರುತ್ತೆ ಅಷ್ಟೇ. ಕಮ್ಮಿ ಬರುತ್ತೆ. ಅದಕ್ಕೂ ಇದಕ್ಕೂ ನಿಮ್ಗೆ ಒಂದು ಅರೌಂಡ್ 30,000 ಡಿಫರೆನ್ಸ್ ಇರುತ್ತೆ ಅಷ್ಟೇ. 30,000. ಈಗ ಸಪೋಸ್ ಇದನ್ನ ತಗೋಬೇಕಂದ್ರೆ ಈ ಲೋನ್ ಫೆಸಿಲಿಟೀಸ್ ಅದೆಲ್ಲ ಆಗುತ್ತೆ? 100% ಆಗುತ್ತೆ ಸರ್ ನಮ್ಮಲ್ಲಿ. ಓಕೆ, ಸೂಪರ್. ಈಗ ದೊಡ್ಡ ಕೆಲವೊಂದು ಬೇರೆ ಬೇರೆ ಕಂಪನಿಗಳು ಕೂಡ ಇರಬಹುದು ಇದರಲ್ಲಿ, ತುಂಬಾ ವೆರೈಟಿ ಕಂಪನಿಗಳಿದಾವೆ. ಅವಕ್ಕೂ ಇವಕ್ಕೂ ಏನ್ ಡಿಫ್ರೆನ್ಸ್ ಅಂತ? ಇದು ನಿಮ್ಗೆ ಕ್ವಾಲಿಟಿ ವೈಸ್, ಕ್ವಾಂಟಿಟಿ ವೈಸ್ ಎಲ್ಲ ಚೆನ್ನಾಗಿದೆ ಸರ್. ತುಂಬಾ ಚೆನ್ನಾಗಿದೆ. ಇದು ಪವರ್ ಸ್ಟೇರಿಂಗ್ ಬರುತ್ತೆ. ಪವರ್ ಸ್ಟೇರಿಂಗ್ ಬರುತ್ತೆ ಇದು? ಹೌದು.
ಪವರ್ ಸ್ಟೇರಿಂಗ್, ಆಯಿಲ್ ಬ್ರೇಕ್ ಸಿಸ್ಟಮ್ ಇದೆ. ಆಯಿಲ್ ಬ್ರೇಕ್ ಸಿಸ್ಟಮ್ ಇದೆ. ಆಯಿಲ್ ಬ್ರೇಕ್ ಸಿಸ್ಟಮ್ ಇದೆ. ಈಗ ಇವು 4ರಲ್ಲೂ ಈಗ ನೀವು 4ಅನ್ನ ತೋರಿಸಿದ್ರಿ, ಹೌದು. 4ರಲ್ಲೂ ದಿ ಬೆಸ್ಟ್ ಅಂತ ಒಂದ್ ಚಾಯ್ಸ್ ಮಾಡೋದ್ರೆ ಯಾವ್ದು ಮಾಡ್ತೀರಿ? ನೀವು ಇದು ಚಾಯ್ಸ್ ಮಾಡಬಹುದು ಸರ್. ಇದಾ 28 HP 3 ಸಿಲಿಂಡರ್ ಗಾಡಿ. ಓಕೆ ಓಕೆ. ತುಂಬಾ ಚೆನ್ನಾಗಿದೆ. ಇದ್ರ ಕೆಪಾಸಿಟಿನೇ ಬೇರೆ ಅಂತೀರಿ? ಹೌದು ಎಷ್ಟು ಲೋಡ್ ಎಳಿಬಹುದು ಇದು ಏನಾದ್ರು? ಸರ್ ಇದು 3 ಟನ್ ಎಳೆ ಕೆಪಾಸಿಟಿ ಇದೆ. ಹಾ. 750 kg ಲಿಫ್ಟಿಂಗ್ ಕೆಪಾಸಿಟಿ ಬರುತ್ತೆ. ಓಹೋ, ಲಿಫ್ಟಿಂಗ್ ಕೆಪಾಸಿಟಿ. ಲಿಫ್ಟಿಂಗ್ ಕೆಪಾಸಿಟಿ 750 kg ಬರುತ್ತೆ. ಓಕೆ. ನಿಮ್ಗೆ 300 kg ಎಳೆ ಕೆಪಾಸಿಟಿ, 300 ಟನ್ 3 ಟನ್ ಎಳೆ ಕೆಪಾಸಿಟಿ ಬರುತ್ತೆ ಇದಕ್ಕೆ. ಹೌದು. ಅವಕ್ಕೆಲ್ಲ ಕಡಿಮೆ ಇರುತ್ತಾ? ಇಲ್ಲ ಸರ್, ಆಸ್ ಇಟ್ ಇಸ್ ಎಲ್ಲದಕ್ಕೂ 3 ಟನ್ ಎಳೆ ಕೆಪಾಸಿಟಿನೇ ಇರೋದು. ಸರ್ ಇದು ಗೊರಗ್ಲು ಮಿಷಿನ್ ಅಂತ ಹೇಳಿ ಅಡಕೆಗೆ ಸಂಬಂಧಿಸಿದ ಕೆತ್ಗೋಟ್ ಬರುತ್ತಲ್ಲ, ಅಡಕೆಯಲ್ಲಿ ರಿಜೆಕ್ಷನ್ ಬರುತ್ತೆ, ಓಕೆ. ಅದನ್ನ ಕ್ಲೀನ್ ಮಾಡಕ್ಕೆ ಅಂತ ಹೇಳಿ ಇದನ್ನ ಮಾಡಿದೀವಿ. ಮುಂಚೆ ಎಲ್ಲ ಕೈ ಸುಲ್ಗೆಯಲ್ಲಿ ಇದನ್ನ ಮಾಡ್ಬೇಕಾಗಿತ್ತು. ಓಕೆ. ಈಗ ಈ ಮಿಷಿನ್ ಹಾಕಿನೇ ಈಗ 10 ಆಳ್ ಕೆಲಸ ಮಾಡೋದನ್ನ ಈಗ 1 ಮಿಷಿನ್ ಕೆಲಸ ಮಾಡುತ್ತೆ. ಒಂದು ಮಿಷಿನ್ ಕೆಲಸ ಆ ತರ ನೀಟಾಗಿ ಕ್ಲೀನ್ ಆಗುತ್ತೆ ಸರ್ ಇದು? 100% ಸರ್. ನಿಮ್ಗೆ 1 ಗಂಟೆಗೆ 1 ಕ್ವಿಂಟಲ್ ನಿಮ್ಗೆ ಔಟ್ಪುಟ್ ಈಚೆ ಬರುತ್ತೆ. ನಮ್ಮಲ್ಲಿ ನಾವೆಲ್ಲ ಕ್ರಾಂಪ್ಟನ್ ಕಂಪ್ನಿ ಮೋಟಾರ್ಸೇ ಹಾಕ್ತಿವಿ. ಓಕೆ. ಆಮೇಲೆ ಎಲ್ಲ ISI ಸೀಲ್ ಇರೋಂತ ಇದು ಶೀಟ್ ಗಳು ಉಪಯೋಗಿಸಿದೀವಿ. ಓಕೆ. ಆಮೇಲೆ ಇದೆಲ್ಲ SS ಶೀಟ್ ಗಳು ಉಪಯೋಗಿಸಿದೀವಿ. ನಾವು ಕಸ್ಟಮರ್ ಗೆ 1 ವರ್ಷ ವ್ಯಾರಂಟಿ ಸಹ ಕೊಡ್ತಾ ಇದೀವಿ ನಮ್ಮ ಮಿಷಿನ್. ಓಕೆ. ಹಾಗಾಗಿ ಎಲ್ಲ ಸ್ಪಾಟ್ ಸರ್ವಿಸ್ ಕೊಡ್ತಾ ಇದೀವಿ ಸರ್. ಅದು ನಿಮ್ಗೆ ಅಡಕೆ ಸುಲೆ ಮಿಷಿನ್ ಕಂಪ್ಲೀಟ್ ಮಾಡ್ತೀನಿ. ಅಡಕೆ ಸುಲೆ ಮಿಷಿನ್ ನಮ್ಮಲ್ಲಿ 2 ಬೆಲ್ಟ್ ಇಂದ ಹಿಡಿದು 16 ಬೆಲ್ಟ್ ವರ್ಗೂ ನಮ್ಮಲ್ಲಿ ಮಿಷಿನ್ ಗಳು ಸಿಗ್ತವೆ. ಓಕೆ. ಇದು 2 ಬೆಲ್ಟ್ ಇಂದ ಗಂಟೆಗೆ 4 ಚೀಲ ಸುಲಿದ್ರೆ 16 ಬೆಲ್ಟ್ ಇಂದ ನಿಮ್ಗೆ ಗಂಟೆಗೆ 32 ಚೀಲ ಸುಲಿಯುತ್ತೆ. ಇದೀಗ 8-16 ಬೆಲ್ಟ್ ಸರ್ ಇದು? ಸರ್ ಇದು 8 ಬೆಲ್ಟ್. 8 ಬೆಲ್ಟ್. ನಮ್ಮಲ್ಲಿ 2 ಬೆಲ್ಟ್ ಇಂದ 16 ಬೆಲ್ಟ್ ವರ್ಗೂ ಪ್ರೊಡಕ್ಷನ್ ಮಾಡ್ಕೊಡ್ತೀವಿ. ಇದು ಎಷ್ಟು ಅಡಕೆಯನ್ನ ಸುಲಿಬಹುದು ಒಂದು? ಸರ್ 2 ಬೆಲ್ಟ್ ಇಂದ ಆದ್ರೆ ನಿಮ್ಗೆ 4 ಚೀಲ ಸುಲಿಯುತ್ತೆ ಗಂಟೆಗೆ. 16 ಬೆಲ್ಟ್ ಇಂದ 32 ಚೀಲ ಸುಲಿಯುತ್ತೆ ಇದು ಗಂಟೆಗೆ. ಸುಲ್ದಾದ ನಂತರ ಅದಕ್ಕೆ ಹಾಕ್ಬಿಟ್ಟು ಇನ್ನು ಅರ್ಧ ಬರ್ಧ ಈಗ ಗೋಟ್ ಮಿಷಿನ್ ಬರುತ್ತಲ್ಲ, ಗೋಟ್ ಬರುತ್ತಲ್ಲ, ಅದನ್ನ ತೆಗೆದು ಅದಕ್ಕೆ ಕ್ಲೀನ್ ಮಾಡ್ಕೊಳಕ್ಕೆ ಆ ಮಿಷಿನ್. ಇದು ಸರ್ ಇದು ಶೆಡರ್ ಕಮ್ ಪಲ್ವರೈಸರ್ ಅಂತ. ತೆಂಗಿನ ಗಿಡದಲ್ಲಿ ನಿಮ್ಗೆ ತೆಂಗಿನಕಾಯಿ, ಎಡೆಮಟ್ಟೆ, ಮತ್ತೆ ಗರಿಗಳು, ಅಡಕೆ ಗರಿಗಳು, ಅದೆಲ್ಲ ಏನಿದೆ ಅಗ್ರಿಕಲ್ಚರ್ ವೇಸ್ಟೇಜ್ ಕ್ಲೀನ್ ಮಾಡಕ್ಕೋಸ್ಕರ ಇದು ಮಿಷಿನ್ ಮಾಡಿದೀವಿ ನಾವು. ಇಂಜಿನ್ ಆಪರೇಟೆಡ್. ಇದು ನಿಮ್ಗೆ ಮೂವಬಲ್, ಎಲ್ಲಿಗೆ ಬೇಕು ಅಂದ್ರೆ ಅಲ್ಲಿಗೆ ಲಿಫ್ಟ್ ಇದ್ ಮಾಡ್ಕೊಬಹುದು. ಗಿಡದ ಹತ್ರನು ತಗೊಂಡ್ ಹೋಗ್ಬೋದು ಈ ತರ ಲಿಫ್ಟ್ ಮಾಡ್ಕೊಂಡು. ಇದು ಮೂವಬಲ್, ಒಂದೇ ಕಡೆ ಇಟ್ಕೊಬೇಕು ಅನ್ನೋದೆಲ್ಲ ಏನಿಲ್ಲ. ಅವ್ರು ಎಲ್ಲಿಗೆ ಬೇಕು ಕಸ್ಟಮರ್ ಅಲ್ಲಿ ತಿಳ್ಕೊಂಡೋಗಿ ಇಂಜಿನ್ ಸ್ಟಾರ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ಆ ತರ ಅಗ್ರಿಕಲ್ಚರ್ ವೇಸ್ಟೇಜ್ ನ ಗೊಬ್ಬರ ಮಾಡ್ಕೊಳಕ್ಕೆ ತುಂಬಾ ಇದು ಯೂಸ್ಫುಲ್ ಆಗಿದೆ ಸರ್. ಇದು ಚಾಫ್ ಕಟರ್ ಅಂತ ಹೇಳಿ, ಈಗ ಹಸುಗಳಿಗೆ ಮೇವು ಕಟ್ ಮಾಡಿ ಹಾಕೋಕ್ಕೋಸ್ಕರ ಇದು ಬಹಳ ಉಪಯೋಗ ಆಗ್ತಿದೆ. ಮೇವುಗಳದ್ದು ಈಗ ತುಂಬಾನೇ ಶಾರ್ಟೇಜ್ ಬರ್ತಾ ಇದೆ ದನಗಳಿಗೆ. ಹಂಗಾಗಿ ಇರೋ ಮೇವ್ನಲ್ಲೇನೆ ಕಟ್ ಮಾಡಿ ನೀಟಾಗಿ ಅದು ವೇಸ್ಟೇಜ್ ಆಗ್ದಂಗೆ ದನಗಳಿಗೆ ಕೊಡಕ್ಕೆ ಈಸಿ ಆಗುತ್ತೆ. ಈಗ ಒಂದ್ ಮಿಷಿನ್ ತಗೊಂಡ್ಮೇಲೆ ಮಿನಿಮಮ್ 8 ರಿಂದ 10 ವರ್ಷ ಅದನ್ನ ಯೂಸೇಜ್ ಮಾಡ್ಬೇಕು. ಬರೀ 1 ವರ್ಷಕ್ಕೆ 2 ವರ್ಷಕ್ಕೆ ಹಾಳಾದ್ರೆ ಕಸ್ಟಮರ್ಸ್ಗೂ ಲಾಸ್ ಆಗುತ್ತೆ, ತಗೊಂಡಿದ್ಕು ಏನು ಪ್ರಯೋಜನ ಇಲ್ದಂಗ ಆಗುತ್ತೆ. ಕ್ವಾಲಿಟಿ ಇರೋದ್ ತಗೊಂಡ್ರೆ 1,000-2,000 ಜಾಸ್ತಿ ಇರ್ಬೋದು, ಬಟ್ ಕ್ವಾಲಿಟಿ ಪ್ರಾಡಕ್ಟ್ ಹಾಕಿದ್ರೆ ಇವ್ರಿಗೆ 2 ವರ್ಷ ಯೂಸೇಜ್ ಆಗುತ್ತೆ, 5 ವರ್ಷ 8 ವರ್ಷ ಈ ತರ ಯೂಸೇಜ್ ಆಗುತ್ತೆ. ಅವ್ರಿಗೆ ಅದ್ರಲ್ಲಿ ಹೆಲ್ಪ್ಫುಲ್ ಆಗುತ್ತೆ. ಮೈನ್ ನಮ್ ಕಾನ್ಸೆಪ್ಟ್ ಸರ್, ಸರ್ವಿಸ್ ಕಡಿಮೆ ಇರಬೇಕು, ಕ್ವಾಲಿಟಿ ಚೆನ್ನಾಗಿರ್ಬೇಕು ಅನ್ನೋದು ನಮ್ ಕಾನ್ಸೆಪ್ಟ್. ಇದೆಲ್ಲ ಟ್ರ್ಯಾಕ್ಟರ್ ಯೂಸ್ ಮಾಡುವಂತದ್ದಲ್ವಾ? ಹೌದು ಸರ್. ಇದು ಬಂದು ಟ್ರ್ಯಾಕ್ಟರ್ ಆಪರೇಟೆಡ್ ಶೆಡರ್ ಕಮ್ ಪಲ್ವರೈಸರ್ ಅಂತ. ನಿಮ್ಗೆ ಇಂಜಿನ್ ಏನ್ ಹೇಳಿದೆ, ಇದು ಟ್ರ್ಯಾಕ್ಟರ್ಗೆ ಹಾಕೊಂಡು ರನ್ ಮಾಡೋದು. ಪರ್ ಅವರ್ ಇದು 10 ಟನ್ ಕೆಪಾಸಿಟಿ ಸರ್. 1 ಗಂಟೆಗೆ ನೀವು 1 ದಿವಸದಲ್ಲಿ 250 ತೆಂಗಿನ ಗಿಡ ಕ್ಲೀನ್ ಮಾಡ್ಕೊಬಹುದು, 1,000 ಅಡಕೆ ಗಿಡ ಕ್ಲೀನ್ ಮಾಡ್ಕೋಬಹುದು. ಹೌದಾ? ಅಗ್ರಿಕಲ್ಚರ್ ವೇಸ್ಟೇಜ್ ಏನ್ ಬರುತ್ತೆ ಅದನ್ನ ಇದ್ರಲ್ಲಿ ಕ್ಲೀನ್ ಮಾಡ್ಕೋಬಹುದು. ಇದು ಮಲ್ಚರ್ ಅಂತ ಇನ್ನೊಂದು ಪ್ರಾಡಕ್ಟ್. ಈಗ ಬ್ರಷ್ ಕಟರ್ ಅಲ್ಲಿ ನಾವ್ ಏನ್ ಯೂಸ್ ಮಾಡ್ತಾ ಇದ್ವಿ ಅದನ್ನ ಈ ಮಿಷಿನ್ ಮಾಡುತ್ತೆ. ಈಗ ಬ್ರಷ್ ಕಟರ್ ಯೂಸೇಜ್ ಮಾಡಂಗಿಲ್ಲ, ಮಲ್ಚರ್ ಅಂತ ಹೇಳಿ. ಇದು ಹೋಗ್ತಾ ಇದ್ರೆ ನೆಲದಲ್ಲಿ ಹಂಗೆ ಹುಲ್ಲೆಲ್ಲ ಕಟ್ ಮಾಡ್ಕೊಂಡು ಅದನ್ನ ಮಲ್ಚಿಂಗ್ ಮಾಡುತ್ತೆ, ಮಣ್ಣೊಳಗಡೆ ಮಿಕ್ಸ್ ಮಾಡುತ್ತೆ, ಗೊಬ್ಬರನ ನೀಟಾಗಿ ತಯಾರು ಮಾಡುತ್ತೆ. ನಾವು ಮುಂಚೆ ಬ್ರಷ್ ಕಟರ್ ಯೂಸ್ ಮಾಡ್ತಾ ಇದ್ವಿ, ಅದ್ರ ಬದಲಿಗೆ ಮಲ್ಚರ್ ಮಿಷಿನ್ ಅಂತ ಹೇಳಿ ಮಾಡ್ತಾ ಇದ್ವಿ. ಇದು ರೋಟಾವೇಟರ್ ಸರ್. ಇದು ಗೇಮೆ ಮಾಡಕ್ಕೆ. ಇದು ನಿಮ್ಗೆ 16 ಬ್ಲೇಡ್ ಇಂದ ಹಿಡಿದು ನಮ್ಮಲ್ಲಿ 48 ಬ್ಲೇಡ್ ವರ್ಗೂ ಸಿಗುತ್ತೆ. 3 ಅಡಿಯಿಂದ ಹಿಡಿದು 7 ಅಡಿವರೆಗೂ ರೋಟಾವೇಟರ್ ಸಿಗುತ್ತೆ. ಆ ಟ್ರ್ಯಾಕ್ಟರ್ ಸೆಗ್ಮೆಂಟ್ ಏನ್ ಬೇಕು ಟ್ರ್ಯಾಕ್ಟರ್ ತಕ್ಕನಾಗಿ ನಾವು ರೋಟಾವೇಟರ್ ಕೊಡ್ತಾ ಇದೀವಿ. ಇದು ಡಿಸ್ಕ್ಯಾರೋ ಅಂತ ಸರ್. ಮುಂಚೆ ಡಿಸ್ಕ್ಯಾರೋ ಇತ್ತು, ಈಗ ರೋಟರಿ ಡಿಸ್ಕ್ಯಾರೋ ಅಂತ ಮಾಡಿದೀವಿ. ಇದು ಗೇರ್ ಬಾಕ್ಸ್ ಮೇಲೆ ರನ್ ಆಗುತ್ತೆ. ಇದನ್ನು ಗೇಮೆ ಮಾಡಕ್ಕೋಸ್ಕರ, ಗೇಮೆ ಮಾಡಕ್ಕೋಸ್ಕರ. ಮಣ್ಣ ಇದು ಮಲ್ಚ್ ಮಾಡುತ್ತೆ, ಅಂದ್ರೆ ಮಣ್ಣ ಮಿಕ್ಸ್ ಮಾಡಕ್ಕೋಸ್ಕರ. ಈ ಉಳುಮೆ ಮಾಡೋದಕ್ಕೆಲ್ಲ ಇದಾ ಸರ್? ಹೌದು ಸರ್. ಇದು MB ಫ್ಲೋ ಅಂತ ಹೇಳಿ ದೊಡ್ಡ ಉಳುಮೆಗಳಿಗೆ, ದೊಡ್ಡ ಗಾಡಿಗಳಿಗೆ ಇದು MB ಫ್ಲೋ ಅಂತ ಹೇಳಿ. ಇದು 5 ಟನ್ಸ್ ಕಲ್ಟಿವೇಟರ್, 9 ಟನ್ಸ್ ಕಲ್ಟಿವೇಟರ್. ಇದು ಬಂಡ್ ಫಾರ್ಮರ್ ಅಂತ ಹೇಳಿ, ಮಣ್ಣು ಬದು ಹಾಕಕ್ಕೋಸ್ಕರ ಇದ್ ಮಾಡಿರೋದು. ಈಗ ಟೊಮೊಟೊ ಗಿಡ ಬೆಳೆಯಕ್ಕೆ, ಮತ್ತೆ ತರಕಾರಿಗಳು ಬೆಳೆಯಕ್ಕೆ, ಗೆಡ್ಡೆಕೋಸು, ಕ್ಯಾರೆಟ್ ಅವೆಲ್ಲ ಏನ್ ಮಣ್ಣೊಳಗಡೆ ಏನ್ ಬೆಳಿತಾರೆ, ಆಲೂಗೆಡ್ಡೆ ಎಲ್ಲ, ಅದಕ್ಕೆ ನಾವು ಬಂಡ್ ಹಾಕ್ಬೇಕು, ಬದು ಹಾಕ್ಬೇಕು. ಆ ಬದು ಹಾಕಕ್ಕೋಸ್ಕರ ಈ ಮಿಷಿನ್ ರೆಡಿ. ಈಗ ಕೆಲವ್ರ ಹತ್ರ ದೊಡ್ಡ ಟ್ರ್ಯಾಕ್ಟರ್ ಇರುತ್ತೆ, ಕೆಲವ್ರ ಹತ್ರ ಸಣ್ಣ. ಸರ್ ಅದನ್ನೇ ಹೇಳಿದೆ, ನಮ್ಮಲ್ಲಿ 20 HP ಟ್ರ್ಯಾಕ್ಟರ್ ಇಂದ 70 HP ಟ್ರ್ಯಾಕ್ಟರ್ ವರೆಗೂ
ಅವ್ರಿಗೆ ಗಾಡಿಗೆ ತಕ್ಕನಾಗಿ ಎಕ್ವಿಪ್ಮೆಂಟ್ಸ್ ಮಾಡ್ತಾರೆ, ಕಸ್ಟಮೈಸ್ ಸಿಗುತ್ತೆ. ಟ್ರ್ಯಾಕ್ಟರ್ ಬೇಕು ಅಂದ್ರೂ ಸಿಗುತ್ತೆ, ಜೊತೆಗೆ ಕಸ್ಟಮೈಸ್ ಇಂಪ್ಲಿಮೆಂಟ್ಸ್ ಗಳು ಯಾವ್ದೇ ತರ ಬೇಕು ಅಂದ್ರೆ ನಾವು ಕಸ್ಟಮೈಸ್ ಇಂಪ್ಲಿಮೆಂಟ್ಸ್ ಗಳು ಮಾಡ್ಕೊಡ್ತೀವಿ. ಟ್ರ್ಯಾಕ್ಟರ್ ಡ್ರಾನ್ ಎಕ್ವಿಪ್ಮೆಂಟ್ಸ್ ಪ್ರತಿಯೊಂದು. ಇದು ಈ ಗದ್ದೆ ಉಳೋದಕ್ಕೆ ಇದಕ್ಕೆಲ್ಲ ಯೂಸ್. ಹೌದು ಸರ್, ಇದೆಲ್ಲ ಕಲ್ಟಿವೇಟರ್ಗಳು 9 ಟೈನ್ಸ್ 7 ಟೈನ್ಸ್ 5 ಟೈನ್ಸ್ ಈ ತರ. ಇದು ನಿಮ್ಗೆ ಹಸು ಎತ್ತಕ್ಕೆ ಸರ್. ಈಗ ಹಸುಗಳಿಗೆ ಕೆಚ್ಚಲು ಬಾವ್ ಆಗಿರುತ್ತೆ, ಸೊಂಟ ಪ್ರಾಬ್ಲಮ್ ಆಗಿರುತ್ತೆ, ಕಾಲೇನೋ ಪ್ರಾಬ್ಲಮ್ ಆಗಿರುತ್ತೆ, ಎದೊಳಕ್ ಆಗ್ತಿರಲ್ಲ. ನೋಡಿದೀನಿ, ಇದು ನಿಮ್ದೇ ಮ್ಯಾನುಫ್ಯಾಕ್ಚರಿಂಗ್. ಹೌದು, ಅದು ಹೆರಿಗೆ ಆಗಿ ಇದಾದ್ಮೇಲೆ ಕರು ಹಾಕೋದ್ಮೇಲೆ ಎದೊಳಕ್ ಶಕ್ತಿ ಇರಲ್ಲ, ಏನೋ ಕ್ಯಾಲ್ಸಿಯಂ ಪ್ರಾಬ್ಲಮ್ ಆಗಿ ಬಿದೋಗಿರುತ್ತೆ, ಅವಾಗ ಜನಗಳು ಎತ್ತಕ್ಕಾಗಲ್ಲ. ಅದಕ್ಕೋಸ್ಕರ ಕೌ ಲಿಫ್ಟಿಂಗ್ ಮಿಷಿನ್ ಅಂತ ಇದು ಮಾಡಿದೀವಿ. ಇದನ್ನ ರಾಟೆ ತರ ಇದನ್ನ ಯೂಸ್ ಮಾಡ್ಕೊಂಡು ಇದು ಮೇಲೆ ಕೆಳಗೆ ಮಾಡ್ಕೋಬಹುದು. ಇನ್ನು ಹೊಡಿತಾ ಇದ್ದಂಗೆ ಮೇಲೆ ಹೋಗುತ್ತೆ. ಹಸು ಸರ್ 1 ಟನ್ ಕೆಪಾಸಿಟಿ ಇದು. ಅನಿಮಲ್ ಲಿಫ್ಟಿಂಗ್ ಅಂತ ಇದು. ನೀವು ಹಸು ಎಮ್ಮೆ ಏನಾರ ಆಗಿರ್ಲಿ ಅನಿಮಲ್ಸ್ ಎತ್ತಕ್ಕೆ ಇದು 1 ಟನ್ ವರೆಗೂ ಕೆಪಾಸಿಟಿ ಇದೆ ಇದು. ಇದನ್ನ ಬೆಲ್ಟ್ ಟೈಪ್, ಇದು ಬೆಲ್ಟ್ ಕಾಲಡೆಯಿಂದ ತೋರಿಸ್ಬಿಟ್ಟು ಹಿಂಗ್ ಬೆಲ್ಟ್ ಹಾಕಿ ಮತ್ತೆ ಇದೊಳಗೆ ಹಾಕ್ಬಿಟ್ಟು ರಾಟೆ ಹೊಡೆದ್ರೆ ಮೇಲಕ್ಕೆ ಎದೊಳುತ್ತೆ. ಅವಾಗ ಟ್ರೀಟ್ಮೆಂಟ್ ಮಾಡಕ್ಕೆ ಅದಕ್ಕೇನಾರ ಒಂದು ನಾವು ಫ್ರೀ ಆಗಿರಕ್ಕೆ ಒಂದು ಅನುಕೂಲ ಆಗುತ್ತೆ, ತುಂಬಾ ಯೂಸ್ ಆಗುತ್ತೆ. ಓಕೆ. ಈಚೆ ಇರೋದಲ್ಲ ಏನ್ ಇಂಜಿನ್ಗಳು ಸರ್? ಸರ್ ಇದೆಲ್ಲ ಇದು ಚಾಫ್ ಕಟರ್ಗಳು, ದೊಡ್ಡ ಚಾಫ್ ಕಟರ್ಗಳು. ಏನ್ ತೋರ್ಸೋದು ಚಿಕ್ಕದು ಇದರಲ್ಲಿ ನೆಕ್ಸ್ಟ್ ವರ್ಷನ್ ದೊಡ್ಡದು ಇದು. ಈಗ ಕರೆಂಟ್ ಇಲ್ದಲ್ಲೇ ಇರೋರಿಗೆ ಡೀಸೆಲ್ ಇಂಜಿನ್ ಇಟ್ಕೊಡ್ತೀವಿ, ಇಂಜಿನ್ ಅಲ್ಲೇ ರನ್ ಮಾಡ್ಬೋದು. ಈಗ ತೋಟದಲ್ಲಿ ಮನೆ ಇರುತ್ತೆ, ಕರೆಂಟ್ ಸಫಿಶಿಯಂಟ್ ಆಗಿರಲ್ಲ ಅಂತವ್ರಿಗೆ ಡೀಸೆಲ್ ಇಂಜಿನ್ಗಳು ಕೂಡಿಸಿ ಮಾಡ್ಕೊಡ್ತೀವಿ. ಇದೆಲ್ಲ ಸೈಲೇಜ್ ಪರ್ಪಸ್ ಉಪಯೋಗಿಸ್ತಾರೆ. ಪರ್ ಅವರ್ 2 ಟನ್ 3 ಟನ್ ಕೆಪಾಸಿಟಿ 5 ಟನ್ ಕೆಪಾಸಿಟಿ ವರೆಗೂ ನಾವು ಮಾಡ್ಕೊಡ್ತೀವಿ. ಇದನ್ನ ಬೇಕು ಅಂದ್ರೆ ಎಲ್ಲಿಗೆ ಬೇಕಾದ್ರೆ ಎಳ್ಕೊಂಡು ಹೋಗೋ ತರ ಟ್ರಾಲಿ ಎಲ್ಲ ಮಾಡ್ಕೊಡ್ತೀವಿ. ಇದು ಈಗ ಟ್ರ್ಯಾಕ್ಟರ್ ನಾವು ಹಿಂದ್ಗಡೆ ಜೋಡಿಸ್ತೀವಲ್ಲ, ಅದು ಟ್ರಾಲಿ ಸರ್. ಹೌದು, ಇದು 20 ಇಂದ 70 HP ವರೆಗೂ ನಾವು ಟ್ರೈಲರ್ಗಳು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಡ್ತೀವಿ. ಈ ರೇಟ್ ವೈಸ್ ಎಲ್ಲ ಹೆಂಗಿರುತ್ತೆ ಸರ್? ಸರ್ ರೇಟ್ ವೈಸ್ ಅಂದ್ರೆ ಕಸ್ಟಮೈಸ್ ಸರ್. ಈಗ ಕಸ್ಟಮರ್ ಯಾವ ತರ ಕೇಳ್ತಾರೋ ಆ ತರ ಮಾಡ್ಕೊಡ್ತೀವಿ ನಾವು. ಕಡಿಮೆ ಕ್ವಾಲಿಟಿ ಬೇಕಂದ್ರೆ ಕಡಿಮೆ ಕ್ವಾಲಿಟಿ ಮಾಡ್ಕೊಡ್ತೀವಿ, ಚೆನ್ನಾಗಿರೋ ಕ್ವಾಲಿಟಿ ಬೇಕಂದ್ರೆ ಚೆನ್ನಾಗಿರೋ ಕ್ವಾಲಿಟಿ ಮಾಡ್ಕೊಡ್ತೀವಿ. ಕಸ್ಟಮೈಸ್ ಒಟ್ನಲ್ಲಿ ಕಸ್ಟಮರ್ಗೆ ಯಾವ ತರ ಬೇಕೋ ಆ ತರ ಮಾಡ್ಕೊಡ್ತೀವಿ, ಬಜೆಟ್ಗೆ ಅನುಗುಣವಾಗಿ ಮಾಡ್ಕೊಡ್ತೀವಿ. ಈಗ ನಾವು ಇಲ್ಲಿ ಏನ್ ನೋಡಿದೀವಿ ಅದರ ನೆಕ್ಸ್ಟ್ ವರ್ಷನ್ಗಳು ಇಲ್ಲಿ ಇದು ಸರ್, ಇದು ಲೆವೆಲ್ಲರ್ ಮತ್ತೆ ಡಿಸ್ಕ್ಯಾರು, ಸೀಡ್ ಡ್ರಿಲ್. ಅದು ನಿಮ್ಗೆ ಬಿತ್ತನೆ ಮಾಡಕ್ಕೋಸ್ಕರ ರಾಗಿ ಜೋಳ ಅದ್ರ ಮೇಲ್ಗಡೆ ಹಾಕಿದ್ರೆ ಕೆಳಗಡೆ ಗೊಬ್ಬರ ಮತ್ತು ಬೀಜ ಎರಡು ಬಿತ್ತನೆ ಮಾಡಬಹುದು ಸರ್. ಇದು ಡಿಫ್ರೆಂಟ್ ಆಗಿದೆ ಸರ್ ಇದು. ಹೌದು. ಎಷ್ಟು ಈ ಪೈಪ್ಗಳ ಮೂಲ ಇಲ್ಲಿ ಹಾಕೋದು? ಇದು ಸರ್ ಗೊಬ್ಬರ ಒಂದ್ ಕಡೆ ಇಲ್ಲಿ ಬೀಜ ಹಾಕ್ಬೇಕು, ಹಿಂದಗಡೆ ಗೊಬ್ಬರ ಹಾಕ್ಬೇಕು. ಗೊಬ್ಬರ ಮತ್ತೆ ಬೀಜ ಒಂದೇ ಸಲ ಬಿತ್ತನೆ ಆಗುತ್ತೆ ಸರ್. ಇದ್ರಲ್ಲಿ ಬರುತ್ತೆ ಅದು? ಪೈಪ್ ಒಳಗಡೆ ಹಾಸಿ ಬರುತ್ತೆ. ಇಲ್ಲಿ ಏನಿದೆ ಲೆಗ್ಸ್, ಇದು ನಾವು ಎಲ್ಲ ಗೇಮ್ ಎಲ್ಲ ಮುಗಿದ್ಮೇಲೆ ಹಿಂಗ ಮುಚ್ಕೊಂಡು ಹಿಂಗ್ ಹಾಕೊಂಡ್ ಹೋದ್ರೆ ಇಲ್ಲೆಲ್ಲ ಬೀಜ ಬಂದು ಹಿಂದ್ಗಡೆ ಇಲ್ಲಿ ಲೆವೆಲರ್ ಅಲ್ಲಿ ಮುಚ್ಕೊಂಡು ಹೋಗುತ್ತೆ ಮಣ್ಣು. ಬೀಜ ಉದ್ರಿಸಿ ಮಣ್ಣು ಮುಚ್ಕೊಂಡು ಹೋಗುತ್ತೆ. ಹೌದಾ? ಬಿತ್ತನೆಗೋಸ್ಕರ ಇದು ಜೋಳ ರಾಗಿ ಪ್ರತಿಯೊಂದು ಎಲ್ಲ ಬಿತ್ತನೆ ಮಾಡ್ಕೋಬಹುದು. ಏನೇ ಕಡ್ಡಿ ಕಾಳುಗಳು ನಾವ್ ಏನ್ ಬೆಳಿತೀವಿ ಅದನ್ನೆಲ್ಲ ಬಿತ್ತನೆ ಮಾಡೋದು. ಇದು ಫ್ಲೋರ್ ಮಿಲ್ಸ್. ಈಗ ನಿಮ್ಗೆ 2 HP ಇಂದ ಹಿಡಿದು 10 HP ವರೆಗೂ ಫ್ಲೋರ್ ಮಿಲ್ ಸಿಗುತ್ತೆ. ಈಗ ಮನೆಗಳಲ್ಲಿ ಊರುಗಳಲ್ಲಿ ಈಗ ಪಲ್ವರೈಸರ್, ಫ್ಲೋರ್ ಮಿಲ್, ರಾಗಿ ಕ್ಲೀನಿಂಗ್ ಮಿಷಿನ್ ಅಂತ ಏನಿರುತ್ತೆ ಆ ಪ್ರಾಡಕ್ಟ್ಸ್ ಇದೆಲ್ಲ ನೀವು ಅಲ್ಲಿ ನೋಡಿದ್ರಲ್ಲ, ಆಗ್ರೋ ಪ್ರೊಸೆಸಿಂಗ್ ಅಂತ ಆ ಯೂನಿಟ್ಸ್ ಇದೆಲ್ಲ. ಇದಕ್ಕೂ ಇದನ್ನು ಕೂಡ ಕಮರ್ಷಿಯಲ್ ಆಗಿ ಮಾಡ್ಕೊಳ್ಳೋರಿಗೂ ಕಮರ್ಷಿಯಲ್ ಮಾಡ್ಕೊಳ್ಳೋರ್ಗೂ ಸಿಗುತ್ತೆ. ಇದು ಸಬ್ಸಿಡಿನೂ ಸಿಗುತ್ತೆ ಸರ್, ಅಗ್ರಿಕಲ್ಚರ್ ಅಲ್ಲಿ ಸಬ್ಸಿಡಿ ಸಿಗುತ್ತೆ. ಅಂದ್ರೆ ನಿಮ್ಮ ಹತ್ರ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಸಂಬಂಧಿಸಿರೋ ಎಲ್ಲವೂ ಇದೆ? ಎಲ್ಲವೂ ಇದೆ ಸರ್. ಪ್ರತಿಯೊಂದು ಇದು ಡೀಸೆಲ್ ಪಂಪ್ ಸೆಟ್. ಇದು ನೀರ್ ಹೊಡಿಯಕ್ಕೆ, ಈಗ ಕೆರೆ ಕಟ್ಟೆ ಹೊಂಡಗಳು ಮಾಡ್ಕೊಂಡಿರ್ತಾರಲ್ಲ ಅಲ್ಲಿಗೆ ಹಾಕಿ ನೀರ್ ಹಾಯಿಸ್ಕೊಳಕ್ಕೆ ಡೀಸೆಲ್ ಪಂಪ್ ಸೆಟ್ಗಳು ಸಿಗುತ್ತೆ ನಮ್ಮಲ್ಲಿ. ಶಾವ್ಗೆ ಮಿಷಿನ್ ಇದು. ಶಾವ್ಗೆ ಮಿಷಿನ್ ಇದು ಕಮರ್ಷಿಯಲ್ ಆಗಿ ಮಾಡಬಹುದು. ಕಮರ್ಷಿಯಲ್ ಗೋಸ್ಕರನೇ ಇದು ಮಾಡಿರೋದು ಸರ್. ನಮ್ಮಲ್ಲಿ ಚಿಲ್ಲಿ ಪೌಂಡಿಂಗ್ ಸಿಗುತ್ತೆ ಶಾವ್ಗೆ ಮಿಷಿನ್. ಇದು 2 HP ಸರ್. ಇದು ಅಂದ್ರೆ ಇದ್ರಲ್ಲಿ ತುಂಬಾ ಮಾಡಬಹುದಾ? ತುಂಬಾ ಮಾಡಬಹುದು. ರುಬ್ಕೊಳಲ್ಲ ನೀವು, ಇಟ್ಟು ಇಲ್ಲಿ ಹಾಕಿದ್ರೆ ಶಾವ್ಗೆ ಒತ್ತಿ ಕೊಡುತ್ತೆ. ಈಗ ಬೇಕರಿಗಳಲ್ಲಿ ಎಲ್ಲ ಇದನ್ನು ಚೌ ಮಾಡಕ್ಕೆ ಅಂತವಕ್ಕೆಲ್ಲ ಇದು ಬಹಳ. ಇದು ಒಂದೇ ಕ್ಯಾಪ್, ಇದಕ್ಕೆ ಏನೋ ಚೇಂಜ್ ಮಾಡ್ಕೊಂಡು ಬೇರೆದು ಅದೇ ನೀವು ಕೆಳಗಡೆ ನೀವು ಯಾವ ತರ ಇದನ್ನ ಇಲ್ಲಿ ಡ್ರೈ ಇದನ್ನ ಕೊಡ್ತೀರಲ್ಲ, ಪ್ಲೇಟ್ಗಳು ಇಲ್ಲಿ ಯಾವ್ದು ಕೊಡ್ತೀರಾ ಆ ಪ್ಲೇಟ್ಗಳಲ್ಲಿ ನಿಮ್ ದಪ್ಪ ಸಣ್ಣ ಎಲ್ಲ ಪ್ಲೇಟ್ ಏನೋ ಮಾಡ್ಕೊಡ್ತೀವಿ. ಹೌದು ಸರ್, ಮಾಡ್ಕೊಡ್ತೀವಿ. ಓಕೆ. ಇದು ನೋಡಿ, ಇದು ತುಂಬಾ ಜನರಿಗೆ ಯೂಸ್ ಆಗ್ಬೋದು, ಮನೆಯಲ್ಲಿ ಇಟ್ಕೋಬಹುದು. ಇದು ನಾರ್ತ್ ಅಲ್ಲಿ ಬೆಳಗಾಮು, ಬಿಜಾಪುರ, ಗುಲ್ಬರ್ಗ ಆ ಕಡೆ ಎಲ್ಲ ಫಾಸ್ಟ್ ಮೂವಿಂಗ್ ಇದೆ, ಆ ಕಡೆ ಚೆನ್ನಾಗಿ ಹೋಗುತ್ತೆ ಸರ್. ಕ್ವಾಲಿಟಿನೂ ತುಂಬಾ ಚೆನ್ನಾಗಿ. ಈ ಇಂಜಿನ್ ಗಳಲ್ಲ ಇದೆಲ್ಲ ರೋಟಿ ಟಿಲ್ಲರ್ಸ್ ಅಂತ ಹೇಳಿ ಸರ್. 7 HP ನಿಮ್ಗೆ ಪೆಟ್ರೋಲ್ ಇಂಜಿನ್ ಮತ್ತೆ 9 HP ಡೀಸೆಲ್ ಇಂಜಿನ್ ಅಲ್ಲಿ ಸಿಗುತ್ತೆ. ಇದು ರೈತರುಗಳಿಗೆ ಬಹಳ ಅಂದ್ರೆ ಬಹಳ ಹೆಲ್ಪ್ಫುಲ್ ಆಗುತ್ತೆ. ತರಕಾರಿ, ಹೂವ
ಈ ತರ ಏನ್ ಬೆಳಿತಾರೆ ಅಂತವ್ರಿಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ. ಆಮೇಲೆ ಅಡಿಕೆಗಳಲ್ಲಿ ಈಗ ತೀರಾ ಹತ್ತತ್ರ ಇಕ್ಕಿ ಎಲ್ಲ ಈಗ ಮಾಡ್ತಾ ಇದಾರೆ, ಒಕ್ಲುದಾಯ ಅಂತ ಹೇಳಿ. ಅಂತ ಕಡೆ ಎಲ್ಲ ಇದನ್ನ ಯೂಸ್ ಮಾಡ್ಕೊಳಕ್ಕೆ ಬಹಳ ಚೆನ್ನಾಗಿದೆ. ಇದು ಬರೀ ನಿಮ್ಗೆ 2.5 ಅಡಿಯಿಂದ 4 ಅಡಿವರೆಗೂ ಯೂಸ್ ಆಗುತ್ತೆ ಸರ್. ಅದೇ ಎಳ್ಕೊಂಡು ಹೋಗುತ್ತೆ ಇದು. ಹೌದು ಸರ್, ಇಂಜಿನ್ 7 HP ಇಂಜಿನ್, ಎಲ್ಲ ಗೇರ್ ಬಾಕ್ಸ್ ಇಂಜಿನ್ಗಳು ಬರ್ತವೆ. ಹಂಗಾಗಿ ನಿಮ್ಗೆ ಗೇಮಿಗೆಲ್ಲ ಬಹಳ ಹೆಲ್ಪ್ಫುಲ್ ಆಗುತ್ತೆ. ಇದರಲ್ಲಿ ಮಾಡಲ್ಸ್ ಗಳು, ಇದು ಚಾಫ್ ಕಟ್ರ್ ಅಲ್ಲಿ ಚಿಕ್ಕ ಚಿಕ್ಕ ಮಾಡಲ್ಗಳಲ್ಲಿ ಒಂದ್ 5-6 ಮಾಡಲ್ ಮಾಡಿದೀವಿ. ಅದು ನಿಮ್ಗೆ ಸಿಗುತ್ತೆ. ಅದು ಬ್ರಷ್ ಕಟ್ರ್ ಅಂತ ಹೇಳಿ ಸರ್. ಅದು ಅದೇ ಸತ್ತೆ ಹೊಡಿಯಕ್ಕೆ ರೋಡ್ ಸೈಡ್ ಎಲ್ಲ ಕೆಲವೊಂದು ರೋಡ್ ಸೈಡ್, ತೆಂಗಿನ ತೋಟ, ಅಡಿಕೆ ತೋಟದಲ್ಲೆಲ್ಲ ಬ್ರಷ್ ಕಟ್ರ್ಗಳು ಯೂಸ್ ಮಾಡಕ್ಕೆ. ಈಗ ನಾವು ಮಾರ್ಕೆಟಿಗೆ ಹೋಗ್ತಾರೋದಕ್ಕೂ ಇಲ್ಲಿ ಬಂದ್ ತರೋದಕ್ಕೂ ಏನ್ ಡಿಫ್ರೆನ್ಸ್ ಇರುತ್ತೆ ಸರ್? ಸರ್ ಅದೇ ಹೇಳಿದ ಸರ್, ಕ್ವಾಲಿಟಿಗೆ ನಾವು ಮತ್ತೆ ಸರ್ವಿಸ್ಗೆ ಬಹಳ ಪ್ರಿಫರೆನ್ಸ್ ಕೊಡ್ತೀವಿ. ಎಲ್ಲಾ ಕಡೆ ಎಲ್ಲಾ ತರನು ಸಿಗುತ್ತೆ, ನಮ್ಮಲ್ಲಿ ಕ್ವಾಲಿಟಿ ಮತ್ತೆ ಸರ್ವಿಸ್ಗೆ ಬಹಳ ಪ್ರಿಫರೆನ್ಸ್ ಮಾಡಿರೋದಕ್ಕೋಸ್ಕರ ನಾವು ಈಗ 23 ವರ್ಷದಿಂದ ಏನು ನಾವು ಇಲ್ಲಿಗೆ ನಡ್ಕೊಂಡ್ ಬಂದಿದ್ದೀವಿ. ನಮ್ ಕಾರಣನೇ ಅದು. ಕ್ವಾಲಿಟಿ ಇವ್ರ ಹತ್ರ ಹೋದ್ರೆ, SR ಹತ್ರ ಹೋದ್ರೆ ಕ್ವಾಲಿಟಿಗೆ ಮತ್ತೆ ಸರ್ವಿಸ್ಗೆ ಬಹಳ ಪ್ರಿಫರೆನ್ಸ್ ಕೊಡ್ತಾರಪ್ಪ ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮಲ್ಲಿ ಬಂದ್ ತಗೊಂಡು ಹೋಗ್ತಾರೆ. ಈಗ ನಮ್ಮ ಕಾರ್ಯಕ್ರಮವನ್ನ ಯಾವ್ದೋ ಒಂದು ಬೀದರಲ್ಲಿ, ಯಾವ್ದೋ ಒಂದು ಹಳ್ಳಿಲಿ ಒಬ್ರು ನೋಡ್ತಾ ಇದಾರೆ ಅಂತ ಇಟ್ಕೊಳ್ಳಿ. ಈಗ ನಿಮ್ಮ ನಂಬರನ್ನ ನಾನು ಡಿಸ್ಪ್ಲೇ ಮಾಡಿರ್ತೀನಿ. ಅವ್ರು ಇಲ್ಲಿಗೆ ಬಂದು ನೋಡ್ಕೊಂಡು ಹೋಗಿ ತಗೊಂಡ್ಬೇಕಾ, ಇಲ್ಲ ನಂಗೆ ಇದು ಬೇಕು ಅಂದ್ರೆ ನೀವು ಅಲ್ಲಿಗೆ ಡೆಲಿವರಿ? ಸರ್, ನಾವು ಅಲ್ಲಿಗೆ ಡೆಲಿವರಿ ಕೊಡ್ತೀವಿ. ಮತ್ತೆ ಡಿಸ್ಟ್ರಿಕ್ಟ್ ವೈಸ್ ನಮ್ ಡೀಲರ್ ಸಹ ಇರ್ತಾರೆ, ಅವರಿಂದನೂ ಅವ್ರಿಗೆ ಕಮ್ಯುನಿಕೇಟ್ ಮಾಡಿಸಿ ನಾವು ಅಲ್ಲಿಂದನೂ ಡೆಲಿವರಿ ಕೊಡಿಸ್ತೀನಿ. ಇಲ್ಲ ನಮ್ಮ ಹತ್ರನೇ ಡೈರೆಕ್ಟ್ ಆಗಿ ಬಂದು ತಗೊಂಡೋಗ್ಬೋದು, ನಮ್ಮ ಹತ್ರನೇ ಡೈರೆಕ್ಟ್ ಆಗಿ ತಗೊಂಡೋಗ್ಬೋದು. ನಮ್ಮಲ್ಲಿ ಎಲ್ಲಾ ಡಿಸ್ಟ್ರಿಕ್ಟ್ ಅಲ್ಲೂ ನಮ್ ಡೀಲರ್ಗಳು. ಇದಕ್ಕೀಗ ಸಬ್ಸಿಡಿ ಗವರ್ಮೆಂಟ್ ಇಂದ ಸಿಗುತ್ತೆ ಅಂದ್ರೆ ಅದನ್ನು ಕೂಡ ನೀವು ಪ್ರಾವಿಷನ್ ಮಾಡ್ಕೊಡ್ತೀವಿ. ಹೌದು. ಓಕೆ, ಸೂಪರ್. ನೋಡಿ ವೀಕ್ಷಕರೇ, ಇದು ಟ್ರಬಲ್ ಮೂವರ್ ಅಂತ ಹೇಳಿ, ಈಗ ಬ್ರಷ್ ಕಟರ್ ಅಲ್ಲಿ ಕೆಲಸ ಮಾಡೋದನ್ನ ಇನ್ನೂ ಒಂದ್ ಸ್ವಲ್ಪ ಮಾಡಿಫಿಕೇಶನ್ ಮಾಡಿ ರೈತರುಗಳಿಗೆ ಅನುಕೂಲ ಆಗ್ಲಿ ಅಂತ ಒಬ್ಬ ಲೇಡೀಸು ಸಹ ಇದನ್ನ ಉಪಯೋಗಿಸಬಹುದು. ಆ ಲೆವೆಲ್ಗೆ ಮಾಡ್ಕೊಟ್ಟಿದೀವಿ. ಈ ಸ್ಟಾರ್ಟ್ ಮಾಡಿ ಸುಮ್ನೆ ಹಿಂಗ ಇದ್ರಿಂದ ನಡ್ಕೊಂಡು ಹೋಗೋದಷ್ಟೇ. ಇದು ಫುಲ್ ಮಲ್ಚಿಂಗ್ ಮಾಡುತ್ತೆ. ನಿಮ್ಗೆ ಅವಲ್ಲೇ ಟ್ರ್ಯಾಕ್ಟರ್ ಮಲ್ಚರ್ ಅಂತ ತೋರ್ಸೋಣ. ಇದು ಇಂಜಿನ್ ಆಪರೇಟೆಡ್ ಮಲ್ಚರ್. ಇದು ಸ್ಪ್ರೇಯರ್ಸ್ ಸರ್. ಇದೆಲ್ಲ ಔಷಧಿ ಹೊಡಿಯಕ್ಕೆ, ಈ ಕಳೆನಾಶಕ ಮತ್ತೆ ತರಕಾರಿಗಳಿಗೆ, ಹೂಗಳಿಗೆ ಎಲ್ಲ ಸ್ಪ್ರೇ ಮಾಡ್ತಾರಲ್ಲ, ಅದಕ್ಕೋಸ್ಕರ ಕ್ಯಾಸ್ನಾಕ್ ಸ್ಪ್ರೇಯರು, ಬ್ಯಾಟರಿ ಸ್ಪ್ರೇಯರ್ಸ್ ಮತ್ತೆ ಪೋರ್ಟಬಲ್ ಸ್ಪ್ರೇಯರ್ಸ್ ಎಲ್ಲ ಇಟ್ಟಿದೀವಿ. ಇದು ಚಿಕ್ಕದು ಮನೆ ಯೂಸ್ಗೆ ಫ್ಲೋರ್ ಮಿಲ್. ಈ ಮನೆಗಳಲ್ಲಿ ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋಗೋರಿಗೆ ಫ್ಲೋರ್ ಮಿಲ್ ಹಾಕ್ಸ್ಕೊಂಬರಕ್ ಆಗಲ್ಲ, ಮನೇಲೇನೆ ಫ್ಲೋರ್ ಮಾಡ್ಕೊಳಕ್ಕೋಸ್ಕರ ಇದು ಫ್ಲೋರ್ ಮಿಲ್ ಮಾಡಿದ್ವಿ. ಮಿಕ್ಸಿಗಿಂತ ಒಂಚೂರು ಹೈಯರ್ ವರ್ಷನ್. ಇದು ಹಸು ನೀರ್ ಕುಡಿಯಕ್ಕೋಸ್ಕರ ಮಾಡಿರೋದು. ಅದು ಟಬ್ಬು. ಈಗ ಅದ್ರ ಮೇಲೆ ನಾಲ್ಗೆ ಇದೆಯಲ್ಲ, ಆ ನಾಲ್ಗೆ ಪ್ರೆಸ್ ಮಾಡಿದ್ರೆ ಅಲ್ಲಿಂದ ನೀರ್ ಬರುತ್ತೆ. ಟಬ್ಬ್ ನೀರ್ ತುಂಬ್ಕೊಳುತ್ತೆ, ಕುಡಿಯೋದು. ಬೇಡ ಅಂತಂದ್ರೆ ನಾಲ್ಗೆ ತೆಗೆದ್ರೆ ನೀರ್ ಬರಲ್ಲ, ವೇಸ್ಟೇಜ್ ಆಗಲ್ಲ ನೀರ್ಗಳು. ನೋಡಿದ್ದೆ ನಾನು ಎಲ್ಲೋ ಒಂದ್ ಕಡೆ ಅದನ್ನ ಇನ್ಸ್ಟಾಲ್ ಮಾಡಿದ್ದನ್ನ ನಾನು ನೋಡಿದ್ದೆ. ನಿಜವಾಗ್ಲೂ ಚೆನ್ನಾಗಿತ್ತು ಸರ್, ಖುಷಿ ಆಯ್ತು. ಸೊ 100 ಪ್ರಾಡಕ್ಟ್ಗಳಿದೆ. ಇದ್ರ ಜೊತೆಗೆ ಇವರದ್ದೇ ಮಾಲ್ ಇದೆ. ಸೊ ನೀವು ಅಲ್ಲಿಗೆ ಹೋದ್ರೆ, ಅಗ್ರಿ ಮಾಲ್ ಇದೆ, ಅಲ್ಲಿ ಹೋದ್ರೆ 2000ಕ್ಕಿಂತ ಅಧಿಕ ಪ್ರಾಡಕ್ಟ್ಸ್ ಗಳಿದಾವೆ. ಇದು ಸಗಣಿ ತೆಳ್ಳೋದು ಸರ್. ಇದು ಈಗ ಮೊನ್ನೆ ಇದೊಂದು ವಿಡಿಯೋ ಹಾಕಿದ್ಮೇಲೆ ಸಖತ್ ಮೂವ್ಮೆಂಟ್ ಆಗಿದೆ. ನಮ್ಮ ಹತ್ರ ಒಂದು 100 ಏನೋ ಹೋಗಿದೆ. ಇದು ಸಗಣಿ ತೆಳ್ಳಕ್ಕೋಸ್ಕರ. ಇದು ಮ್ಯಾಟ್ ಮೇಲೆ, ಈ ತರ ಗಾರೆ ನೆಲದ ಮೇಲೆ ಏನಿರುತ್ತೆ ಅದೆಲ್ಲ. ಹೌದು ಸರ್, ಹಂಗಲ್ಲ ತಿಳ್ಕೊಂಡು ಹೋಗಿ. ಅದನ್ನ ತಿಳ್ಕೊಂಡು ಹೋಗೋದು ಹತ್ರ. ಸಗಣಿ ತೆಳ್ಳಕ್ಕೋಸ್ಕರ ಅಂತ ಇದು ಮ್ಯಾಟ್ ಮೇಲೆಲ್ಲ ಯೂಸ್ ಆಗುತ್ತೆ. ನೋಡಿ, ಎಸ್ ಸರ್, ನಿಜವಾಗ್ಲೂ ಖುಷಿ ಆಯ್ತು. ಪ್ರತಿಯೊಂದಕ್ಕೂ ಸರ್ ರೈತರಿಗೆ ಹೆಲ್ಪ್ ಆಗ್ಲಿ ಅಂತ ನಮ್ ಕೈಲಿ ಏನ್ ಸಾಧ್ಯ ಆಗುತ್ತೋ ಎಲ್ಲ ನಾವು ಕಂಡಿಡಿದು ರೈತರುಗಳಿಗೆ ಹೆಲ್ಪ್ ಮಾಡ್ತಾ ಇದ್ದೀವಿ. ನಮ್ಮ ಹತ್ರ ಏನೊಂದು ಐಡಿಯಾ ಇದೆ, ಈ ತರದ್ ಏನೋ ಬೇಕು ಸರ್ ನನಗೆ ಅಂದ್ರೆ ಅದನ್ನು ಕೂಡ ಟ್ರೈ ಮಾಡಿ ಮಾಡ್ಕೊಡಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ಎಲ್ಲದರ ಬಗ್ಗೆ ಮಾಹಿತಿಯನ್ನ ಒಂದು ಚಿಕ್ಕ ಸಮಯದಲ್ಲಿ ಕೊಡೋ ಪ್ರಯತ್ನ ಮಾಡಿದ್ರಿ. ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಎಲ್ಲರ ಕಡೆಯಿಂದ ನಿಮಗೆ ತುಂಬಾ ಧನ್ಯವಾದ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ನಾನು ಇಲ್ಲಿಯ ಗೂಗಲ್ ಮ್ಯಾಪ್ ಲೊಕೇಶನ್, ಅಡ್ರೆಸ್ ಎಲ್ಲ ಕೊಟ್ಟಿರ್ತೀನಿ, ಜೊತೆಗೆ ಅವ್ರ ನಂಬರನ್ನು ಕೊಟ್ಟಿರ್ತೀನಿ. ಯಾರಾದರೂ ರೈತರಿಗೆ ಇದು ಬೇಕು, ಇಂಥ ಒಂದು ಮೆಷಿನರಿ ನಮ್ಮ ಮನೆಗೆ ಬೇಕು ಅನ್ನೋದಿದ್ರೆ ನೇರವಾಗಿ ಇಲ್ಲಿಗೆ ಬನ್ನಿ. ನೀವು ಮಾರ್ಕೆಟಲ್ಲಿ ಹೋದರೆ ಇದಕ್ಕಿಂತ ಪ್ರೈಸ್ ಜಾಸ್ತಿ ಇರುತ್ತೆ, ಅಲ್ಲಿ ಮಿಡ್ಲ್ ಮ್ಯಾನ್ ಇರ್ತಾರೆ, ಬ್ರೋಕರ್ಸ್ ಇರ್ತಾರೆ, ಈ ಥರ ಎಲ್ಲ ಆಗುತ್ತೆ. ಸೊ ಅದು ಬೇಡ, ಡೈರೆಕ್ಟಾಗಿ ನೇರ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಿಂದ ಗ್ರಾಹಕರಿಗೆ ತಲುಪ್ತಾ ಇರೋದ್ರಿಂದ ನಿಮ್ಗೆ ಒಳ್ಳೆಯ ಬೆಲೆಯಲ್ಲಿ ಸಿಗುತ್ತೆ. ಸೊ ಒಂದ್ಸಲ ಇದನ್ನು ಸದ್ಬಳಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.